ಹಲ್ಲೆಲೂಯ. ಎಷ್ಟು ಜನ ಇವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದೀರಿ? ಬೆಳಗಿನ ಸಮಯ ಎಷ್ಟು ಜನ ದೇವರ ವಾಕ್ಯವನ್ನು ಓದಿದ್ದೀರಿ? ಓದಕ್ಕೆ ಬಾರದೇ ಇರೋರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಟ್ರೈ ಮಾಡ್ತೀವಿ ನೋಡ್ರಿ. ಗುಡ್, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಅವ್ರು ಓದಕ್ಕೆ ಬರಲ್ಲ ಅಂದ್ರೂ ಟ್ರೈ ಮಾಡ್ತಾರೆ. ಓದಕ್ಕೆ ಬರೋರು ಎಷ್ಟು ಜನ ಓದಿದ್ದೀರಿ? ಹಿಂಗಂದ್ರೆ ಅರ್ಧಂಬರ್ಧ, ಹಿಂಗಂದ್ರೆ ಫುಲ್ ಓದಿದ್ದೀವಿ ಅಂತ. ಓಕೆನಾ? ಓಕೆ, ಓದಿದ್ದೀರಾ? ಆಮೇಲೆ ಯಾಕೆ ಓದಿದ್ರಿ? ವಾಕ್ಯನ ಯಾಕೆ ಓದಬೇಕು? ಹಲ್ಲೆಲೂಯ. ಏನಂತ್ರಿ? ವಾಕ್ಯ ನಮ್ಮ ಆತ್ಮಕ್ಕೆ ಆಹಾರ. ವಾಕ್ಯವನ್ನು ಓದುವಾಗ ನಮ್ಮ ಒಳಗಿರುವಂಥ ಆತ್ಮ ಏನಾಗ್ತದೆ? ಬಲ ಹೊಂದಿಕೊಳ್ತದೆ. ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳುವಾಗ ದೇವರ ವಾಕ್ಯ ನಮ್ಮನ್ನೇನು ಮಾಡ್ತದೆ? ಆತ್ಮದಲ್ಲಿ ವೃದ್ಧಿಪಡಿಸ್ತದೆ. ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ನಮ್ಮ ಒಳಗೆ ಇರುವಂಥ ಬಲಹೀನತೆ ನೀಗಿ ಹೋಗ್ತದೆ. ದೇವರ ವಾಕ್ಯವನ್ನು ಓದುವಾಗ ನಮ್ಮ ಜ್ಞಾನ ಮಂಡಲ ಏನಾಗ್ತದೆ? ಅಭಿವೃದ್ಧಿ ಹೊಂದ್ತದೆ. ಹಲ್ಲೆಲೂಯ. ದೇವರ ವಾಕ್ಯನ ನಾವು ಹೇಗೆ ಓದಬೇಕು, ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು, ಯಾವಾಗ ಓದಬೇಕು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಕಲಿಬೇಕು. ಅನೇಕರಿಗೆ ಹೇಳ್ತಾರೆ, ಸಮಯ ಏನಿಲ್ಲ, ಸಿಗ್ತಾನೆ ಇಲ್ರಿ. ಸಮಯ ಏನಾಗ್ತಿಲ್ಲಂತೆ? ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದೆ ಸಮಯ? ಸಮಯ ಎಲ್ಲರಿಗೂ ಹೋಗಿದೆನಾ? ಹೇಳ್ರಿ, ಎಲ್ಲಿಗಾರ ಹೋಗಿದೆನಾ? ಮತ್ತು ಸಮಯ ಸಿಗ್ತಾ ಇಲ್ಲ ಅಂತಾರಲ್ಲ, ಅದೆಂಗೆ? ಸಮಯ ಸಮಯ ಸಿಗ್ತಾ ಇಲ್ಲ ರೀ ಅಂತಿದ್ದಾರೆ. ನನಗೆ ಅದು ಸ್ವಲ್ಪ ಡೌಟ್ ಬಂತು, ಸಮಯ ಹೆಂಗೆ ಸಿಗ್ತಾ ಇಲ್ಲ ಇವರಿಗೆ ಅಂತ. ಅಂದರೆ ಅವರು ತಮ್ಮನ್ನು ತಾವು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಬ್ಯುಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಮ್ಮನ್ನು ತಾವು ಬ್ಯುಸಿ ಮಾಡ್ಕೊಂಡಿದ್ರಿಂದ ಅವ್ರಿಗೆ ಸಮಯ ಸಿಗ್ತಾ ಇಲ್ಲ. ದೇವರು ಒಳ್ಳೆಯವ್ರ ಮೇಲೂ ಕೆಟ್ಟವ್ರ ಮೇಲೂ ಮಳೆನ ಹೇಗೆ ಸುರಿಸ್ತಾನೋ ಹಾಗೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಓದೋವ್ರಿಗೂ ಓದಕ್ಕೆ ಬರೋವ್ರದೇ ಇರೋವ್ರಿಗೂ ಎಲ್ರಿಗೂ ಸೇಮ್ ಕೊಟ್ಟಿದ್ದಾನೆ. ಆದರೆ ಬ್ಯುಸಿ ಮಾಡ್ಕೊಳ್ಳೋರಿಗೆ ಸಮಯ ಇಲ್ಲ. ಬ್ಯುಸಿ ಶೆಡ್ಯೂಲಲ್ಲಿ ಇದು ದೇವರ ವಾಕ್ಯಕ್ಕಾಗಿ, ಓದೋದಕ್ಕಾಗಿ, ಕೇಳಿಸ್ಕೊಳ್ಳೋದಕ್ಕಾಗಿ, ಧ್ಯಾನ ಮಾಡೋದಕ್ಕಾಗಿ ಅಂತ ತೆಗೆದಿಡೋರಿಗೆ ಎಲ್ಲ ಸಮಯ ಇರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಮಕ್ಕಳೇ, ವಾಕ್ಯ ಹೀಗೆ ಹೇಳ್ತದೆ. ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋದಾದರೆ ಈ ದಿನಗಳಲ್ಲಿ ನಮ್ಮ ಒಳಗೆ ನಮ್ಮ ದೇಹಕ್ಕೆ ಬಲ ಬೇಕಂದರೆ ನಾವು ಆಹಾರ ಊಟ ಮಾಡ್ತೀವಿ ಅಲ್ವಾ? ನಮ್ಮ ದೇಹಕ್ಕೆ ಬಲ ಬೇಕು, ಶಕ್ತಿ ಬೇಕು. ನಾವು ರೋಗದಲ್ಲಿ ಬಿದ್ದು ಹೋಗಬಾರ್ದು, ನಾವು ಬಳಲಿ ಹೋಗಬಾರ್ದು, ನಾವು ಕುಗ್ಗಿ ಹೋಗಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ? ಪ್ರತಿದಿನ ಎಷ್ಟು ಹೊತ್ತು? 3 ಹೊತ್ತು ಊಟ ಮಾಡ್ತೀವಾ ಇಲ್ವಾ? ಹೇಳ್ರಿ, ಬಾಯ್ತಿರ ಮಾಡ್ತೀರಾ ಇಲ್ಲ? ಎಸ್. ಪ್ರತಿದಿನ ನಾವೇನು ಮಾಡ್ತೀವಿ? ದಿನಕ್ಕೆ 3 ಸಾರಿ ಊಟ ಮಾಡ್ತೀವಿ. 3 ಸಾರಿ ನೀರನ್ನ ಕುಡಿತೀವಿ. 3 ಸಾರಿ ಕುಡಿತೀವ? ಅದಕ್ಕೂ ತಲೆ ಹಾಕೋರು ಇದ್ದಾರೆ. 3 ಸಾರಿ ಊಟ ಮಾಡಿದ್ರೆ ನಿಜ, ಆದರೆ ನೀರು ಕುಡಿಯೋಕ್ಕೆ ಲೆಕ್ಕನೇ ಇಲ್ಲ. ಕುಡಿತಾನೇ ಇರ್ತೀವಿ. ನೀರು ಕುಡಿತೀವಿ, ಮೊಸರು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಬೋರ್ಮಿಟಾ ಕುಡಿತೀವಿ, ಹಾರ್ಲಿಕ್ಸ್ ಕುಡಿತೀವಿ. ಹೌದಿಲ್ರಿ? ಇನ್ನೂ ಏನೇನೋ ಕುಡಿತೀವಿ. ಎಲ್ಲಿಗೆ ಹೋಗುತ್ತೆ ಅದೆಲ್ಲ ಕುಡಿದದ್ದು? ಏನಾಗುತ್ತೆ ಅದು ಕುಡಿದದ್ದೆಲ್ಲ? ಬಾಡಿಗೆ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ವಿಧದಲ್ಲಿ ಸ್ಟ್ರೆಂತ್ ಕೊಡುತ್ತೆ, ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ. ನಾವು ಬಳಲಿ ಹೋಗದಂತೆ, ನಾವು ಬಿದ್ದು ಹೋಗದಂತೆ, ನಾವು ಸೋತು ಹೋಗದಂತೆ. ಈ ತಿನ್ನುವಂಥದ್ದು, ಕುಡಿಯುವಂಥದ್ದು ನಮ್ಮ ದೇಹಕ್ಕೆ ಏನು ಮಾಡ್ತದೆ? ತ್ರಾಣ ಕೊಡ್ತದೆ, ಬಲ ಕೊಡ್ತದೆ. ನಮ್ಮನ್ನು ಇನ್ನೂ ಒಂದಷ್ಟು ದಿನ ಭೂಮಿ ಮೇಲೆ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ತದೆ ಅಲ್ವಾ? ಹಾಗೆ ನಮ್ಮೊಳಗಿರುವಂಥ ಆತ್ಮ, ನಮ್ಮೊಳಗಿರುವಂಥ ಆತ್ಮ ಅದು ಬದುಕಬೇಕು. ಅದು ಇನ್ನೂ 4 ದಿನ ಬದುಕಬೇಕು, ಹೆಚ್ಚು ಇನ್ನೂ 4 ವರ್ಷ ಬದುಕಬೇಕು ಅಂದರೆ ಏನು ಮಾಡಬೇಕು? ದಿನಕ್ಕೆ ಒಂದು 10 ನಿಮಿಷ, ಒಂದು 2 ಪೇಜು ಬೈಬಲ್ ಓದಿ ಬಿಟ್ಬಿಡ್ಬೇಕಾ? ದಿನಕ್ಕೆ ಬೆಳಗ್ಗೆದ್ದು 1 ತುತ್ತು ತಿಂದು ಬಿಟ್ಬಿಡ್ತೀರಾ? 1 ತುತ್ತು ಊಟ ಮಾಡಿ ಬೇಡ ಅಂತ ಬಿಟ್ಬಿಡ್ತೀರಾ? ಮಧ್ಯಾಹ್ನ 1 ತುತ್ತು ತಿಂದುಬಿಟ್ಟು ಸಾಕಂತ, ರಾತ್ರಿ 1 ತುತ್ತು ತಿಂದು ಸಾಕಂತ ಏನು ಮಾಡ್ತೀವಿ? ಹೊಟ್ಟೆ ತುಂಬ ತಿಂತೀವಿ, ಹೌದಲ್ಲ? ಹೊಟ್ಟೆ ತುಂಬ ತಿಂತೀವಿ. ಹಾಗೆ ನಮ್ಮ ಆತ್ಮ ಬಲ ಹೊಂದಬೇಕಂದ್ರೆ ಒಂದು ವಾಕ್ಯ
ನ್ಯೂಸ್ ಪೇಪರ್ ಎಲ್ಲಿ ಅದು ಪರವಾಗಿಲ್ಲ, ಈಗ ಕ್ಯಾಲೆಂಡರ್ ಭಾಳ ಚೆನ್ನಾಗಿ ಬಂದವು. ದಿನಕ್ಕೊಂದು ವಾಕ್ಯ, ಏನಂತೆ ದಿನಕ್ಕೊಂದು ವಾಕ್ಯ. ಬೆಳಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ನೋಡಿಬಿಟ್ಟು ವಾಕ್ಯ ಓದ್ಬಿಡೋದು. ಇವತ್ತು ಈ ವಾಕ್ಯ, ಏನು ವಾಕ್ಯ ಏನಂತೆ ಇವತ್ತು ನೋಡಿ, ಅತ್ಯಂತ ರಕ್ಷಣೆ, ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ. ಇವತ್ತು ಒಂದು ವಾಕ್ಯ, ಅಪ್ಪ ವಾಕ್ಯ ಓದ್ಬಿಟ್ಟೆ, ಮುಂದೆ ಏನಾದರೂ ವಾಕ್ಯ ಓದ್ಬಿಟ್ಟಿದ್ದೀನಿ ನಾನು. ದಿನಕ್ಕೊಂದು ವಾಕ್ಯ, ವಾವ್. ದಿನಕ್ಕೊಂದು ತುತ್ತು ತಿಂದ್ರೆ ಹಂಗಾರೆ ನೋಡೋಣ, ದಿನಕ್ಕೊಂದು ತುತ್ತು ತಿಂದ್ರೆ ಆಗುತ್ತಾ? 3 ಟೈಮ್ಗೆ 3 ತುತ್ತು ತಿಂದು ಬದುಕಕ್ಕಾಗತ್ತಾ? ಮತ್ತೆ ವಾಕ್ಯನ ಊಟಕ್ಕಾದರೆ ಏನಾರಾಗಲಿ, ಅದು ಗೌರ್ಮೆಂಟ್ ಜಾಬ್ ಇದ್ರೂ ಒಂದು ತಾಸು ಟೈಮ್ ಕೊಡ್ತಾರಲ್ಲ, ಅದಕ್ಕೆ ಊಟ ತಿನ್ನೋಕ್ಕೆ. ಎಲ್ಲರ ಬಿ ಆಫೀಸ್ಗೆ ಹೋದರೆ, ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಎಲ್ಲಿಗೆ ಹೋಗಿರಿ? ಊಟಕ್ಕೆ ಹೋಗ್ಯಾರ, 2:15 ಮೇಲೆ ಬರ್ರಿ ಅಂತಾರೆ. ಹೌದಲ್ಲ? ಹಾಂ, ಬೇರೆ ಯಾವ್ದಾರು ಕೆಲಸಕ್ಕೆ ಹೋದರೆ, ಫ್ಯಾಕ್ಟ್ರಿಗೆ ಹೋದರೆ, ಅಥವಾ ಮೇಷನ್ ಕೆಲಸಕ್ಕೆ ಹೋದರೆ, ಹೊಲಕ್ಕೆ ಹೋದರೆ ಏನು ಮಾಡ್ತಾರೆ? ಊಟ ಮೊದಲು ಟೈಮ್, ಊಟಕ್ಕೆ ಟೈಮ್, ಆಮೇಲೆ ಕೆಲಸ ಮಾಡ್ತಾರ ಇಲ್ವಾ? ಮತ್ತು ಹಾಗಿದ್ರೆ ಒಬ್ಬ ವಿಶ್ವಾಸಿ ಆಗಿರುವಂಥ ನಾವು, ದೇವರ ಶಿಷ್ಯರಾಗಿರುವ ನಾವು, ದೇವ ಭಕ್ತರಾಗಿರುವ ನಾವು ದಿನಕ್ಕೆ ಒಂದು ವಾಕ್ಯ ಓದಿದರೆ ಸಾಲದು. ದಿನಕ್ಕೆ ಒಂದು ವಾಕ್ಯನ ಕ್ಯಾಲೆಂಡರ್ನಲ್ಲಿ ನೋಡಿಬಿಟ್ಟು ಆಯಿತು ನಾನು ಇವತ್ತು ವಾಕ್ಯ ಓದಿದ್ದೀನಿ ಅಂದರೆ ನಿನ್ನ ಆತ್ಮ ಬಲ ಹೊಂದಲಿಕ್ಕೆ ಸಾಲದು. ನಮ್ಮ ಆತ್ಮಕ್ಕೆ ಬಲ ಹೇಗೆಂದರೆ, ನಾವು ಹೊಟ್ಟೆ ತುಂಬ ಹೇಗೆ ತಿಂತೇವೋ ಹಾಗೆ ನಾವು ಏನು ಮಾಡ್ಬೇಕ್ರಿ? ಹೊಟ್ಟೆ ತುಂಬ ಆಹಾರನ ಹೇಗೆ ತಿಂತೇವೋ ಹಾಗೆ ಹೊಟ್ಟೆ ತುಂಬ ವಾಕ್ಯನ ನಾವು ಓದಬೇಕು. ಹೆಂಗೆ ತಿನ್ಬೇಕು? ವಾಕ್ಯ ಹೇಳ್ತದೆ, ನನ್ನ ವಾಕ್ಯ ನಿಮಗೆ ಆಹಾರ, ನನ್ನ ವಾಕ್ಯವೇ ನಿಮಗೇನಾಗಿದೆ? ಆಹಾರ. ಅದು ಹೆಂಗಂತೆ? ಜೇನು ತುಪ್ಪಕ್ಕಿಂತಲೂ ಸಿಹಿಯಾದದ್ದು. ಹಲ್ಲೆಲೂಯಾ. ಜೇನು ತುಪ್ಪಕ್ಕಿಂತಲೂ ಸಿಹಿಯಾದ ದೇವರ ವಾಕ್ಯ ದಿನಕ್ಕೆ ಒಂದು ಸಾಕು ಅನ್ನೋರಿದ್ದಾರೆ ನೋಡ್ರಿ. ಜೇನುತುಪ್ಪ ಕೊಟ್ರೆ ಎಷ್ಟು ತಿಂತೀರಿ? ಒಂದು ಸ್ಪೂನ್ ಸಾಕಂತೀವ? ಇನ್ನೂ ತಿನ್ಬೇಕು, ಇನ್ನೂ ತಿನ್ಬೇಕು. ಜೇನು ತುಪ್ಪನೇ ಹಾಗಿದ್ರೆ ದೇವರ ವಾಕ್ಯ ಜೇನು ತುಪ್ಪಕ್ಕಿಂತಲೂ ಸಿಹಿಯಾದದ್ದು. ಅದನ್ನು ನಮ್ಗೆ ಎಷ್ಟು ಬೇಕು ಅನ್ಬೇಕು. ಹಾಗೇನೆ ನಮ್ಗೆ ಯಾಕಪ್ಪ ಇವ್ರಿಗೆ ಕೆಲಸ ಹಚ್ತಾರ, ವಾಕ್ಯ ಓದೋಕ್ಕೆ ಟೈಮ್ ಕೊಡೋಲ್ರು ಅನ್ಬೇಕು ನಮ್ಮ ಆತ್ಮ. ನಾವೆಷ್ಟು ವಾಕ್ಯವನ್ನು ಓದ್ತೇವೋ ಅಷ್ಟು ಆತ್ಮದಲ್ಲಿ ನಾವು ಬೆಳಿಲಿಕ್ಕಾಗ್ತದೆ. ಪ್ರಿಯರೇ, ವಾಕ್ಯ ನೋಡೋಣ. ರೋಮಾಪುರದವ್ರು ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 16ನೇ ವಾಕ್ಯದಿಂದ ನಾವು ಧ್ಯಾನ ಮಾಡಿಕೊಳ್ಳೋಣ. 6ನೇ ಅಧ್ಯಾಯ ಅದರ 16ನೇ ವಾಕ್ಯ. ದೇವ್ರ ವಾಕ್ಯ ಹೇಗೆ ಹೇಳ್ತದೆ? ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಅರ್ಥ ಆಯ್ತದ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಹಲ್ಲೆಲೂಯಾ. ಏನಂತೆ ದೇವ್ರ ವಾಕ್ಯ ಏನು ಹೇಳ್ತದೆ? ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆ ಎಂಬುದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ನೀವು ದಾಸರಾಗಿಯೇ ಇರ್ತೀರಿ. ನಿಮಗೆ ಗೊತ್ತಿಲ್ವಾ? ನೀವು ಪಾಪಕ್ಕೆ ದಾಸರಾದರೆ ಏನು ಫಲ? ಮರಣ. ಪಾಪಕ್ಕೆ ದಾಸರಾದ್ರೆ ಏನು ಫಲ? ಮರಣ. ಅನೇಕರಿಗೆ ಬರ್ಬೋದು, ಅಲ್ರಿ ಭೂಮಿ ಮೇಲೆ ಎಷ್ಟು ಜನ ಪಾಪ ಮಾಡಿಲ್ಲ? ಹೌದಲ್ಲ? ಭೂಮಿ ಮೇಲೆ ಎಷ್ಟು ಜನ ಪಾಪ ಮಾಡಿಲ್ಲ ಪಾಸ್ಟ್ರೆ? ಪಾಪ ಮಾಡಿದರೆ ಮರಣ ಅಂತ ಹೇಳ್ತೀರಾ ನೀವು. ಪಾಪ ಮಾಡಿದವರೆಲ್ಲ ಇವತ್ತು ನಮ್ಮ ಮುಂದೆ ಮೆರಿತಾ ಇದ್ದಾರ ಅಂತೀರಾ ಇಲ್ವಾ? ಪಾಪ ಮಾಡಿದರೆ ಮರಣ ಅಂತ ದೇವ್ರ ವಾಕ್ಯ ಹೇಳ್ತದೆ. ಆದರೂ ಕೂಡ ಏನಾಗಿಲ್ಲ, ಅವ್ರಿಗೆ ಮರಣ ಬಂದ ಇಲ್ಲ. ಇನ್ನೂ ಅವ್ರು ಯಾರು ಸತ್ತು ಹೋಗಿಲ್ಲ, ಇನ್ನೂ ಅವರೆಲ್ಲ ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ಅನೇಕರಿಗೆ ಯೋಚನೆ ಬರ್ಬೋದು, ಹೆಂಗೆ ಅನ್ಕೊಂಡಿದ್ದೀರಿ ಮರಣ ಅಂದರೆ? ಮರಣ ಅಂದರೆ ಹೇಗೆ ಅನ್ಕೊಂಡಿದ್ದೀರಿ? ನನ್ನ ಜೊತೆಲಿ ಮಾತಾಡ್ರಿ, ಪರವಾಗಿಲ್ಲ. ಮರಣ ಅಂದರೆ ಹೇಗೆ ಅನ್ಕೊಂಡಿದ್ದೀರಿ? ಸತ್ತು ಹೋಗೋದು. ಈಗ ನಾವು ದೇಹದಿಂದಿದ್ದೀವಿ, ಮರಣ ಅನ್ನೋದು ಬಂದರೆ ನಾನು ಸತ್ತೋಗ್ಬಿಡ್ತೀನಿ. ನಾನು ಸತ್ತೋದಾಗ ಏನಾಗುತ್ತೆ? ನನಗೆ ಉಸಿರಾಡೋಕ್ಕಾಗಲ್ಲ, ನಿಮ್ಮನ್ನು ನೋಡೋಕ್ಕಾಗಲ್ಲ, ನಿಮ್ಮ ಜೊತೆಲಿ ಮಾತಾಡೋಕ್ಕಾಗಲ್ಲ, ನೀವು ಮಾತನಾಡಿದ್ದು ನನಗೆ ಕೇಳಿಸ್ಕೊಳಕ್ಕಾಗಂಗಿಲ್ಲ. ಹೌದಲ್ಲ? ಆಗ ನನಗೇನಂತ ಕರೀತಾರೆ? ಹೆಣ ಅಂತ ಕರೀತಾರೆ.
ಸತ್ತೋದರು, ಹೆಣ. ಸೊ ಇದು ಮರಣ. ಆದರೆ ಪಾಪ ಮಾಡಿದರೆ ಈ ಮರಣ ಅನ್ಕೊಂಡಿದ್ದೀರಾ ನೀವು? ಪಾಪ ಮಾಡಿದರೆ ಯಾವ ಮರಣ? ಆತ್ಮಿಕವಾದ ಮರಣ. ಇವತ್ತು ದೈಹಿಕವಾದ ಮರಣ ಬರ್ತದೆ. ದೈಹಿಕವಾಗಿ ಈ ಮನುಷ್ಯನಿಗೆ ಮರಣ ಇದೆ, ಅದು ನಿಶ್ಚಯ. ಅದನ್ನು ಯಾರು ತಪ್ಸಕ್ಕಾಗಲ್ಲ. ನಾವು ಹುಟ್ಟಿದ ದಿನದಲ್ಲೇ ನಮ್ಮ ಅಂತ್ಯವನ್ನು ದೇವರು ಕಂಡಿದ್ದಾನೆ. ನಾನು ಹುಟ್ಟಿದ ದಿನದಲ್ಲೇ ನಮ್ಮ ಅಂತ್ಯವನ್ನು ದೇವರು ಕಂಡಿದ್ದಾನೆ. ಇವತ್ತು ಹುಟ್ಟಿದ್ರೆ ನಾಳೆ ಸಾಯಲೇಬೇಕು, ಅದು ತಪ್ಸಕ್ಕಾಗಲ್ಲ. ದೇವ್ರ ಕೃಪೆ ಇದ್ದರೆ ಇನ್ನೊಂದು ವರ್ಷ ಎಕ್ಸ್ಟ್ರಾ ಆಗ್ಬೋದು, ಇನ್ನೊಂದು 10 ವರ್ಷ ಎಕ್ಸ್ಟ್ರಾ ಭೂಮಿ ಮೇಲೆ ಬದುಕ್ಬೋದು. ಆದರೆ ನಿಶ್ಚಯ ಮರಣ ಎನ್ನುವಂಥದ್ದು ಏನಾಗಿದೆ? ಖಚಿತ. ಅದನ್ನು ತಪ್ಸಕ್ಕೆ ಯಾರಿಗೂ ಆಗಲ್ಲ. ನೋಡಿ, ಲಾಜರ್ ಸತ್ತೋದ. ಲಾಜರ್ ಏನದ? ಸತ್ತೋದ. 4 ದಿನ ಸಮಾಧಿಯಲ್ಲೇ ಇಟ್ಟರು. 4 ದಿನ ವಾಸನೆ ಬಂದೋಯ್ತು. ಹುಳ ಆಗಿರ್ಬೋದು, ಕೊಳತೋಗಿರ್ಬೋದು. ಹೋಗಿರ್ತದಾ? ಹೋಗಿದೆ. ಆದರೆ ಮಾರ್ತಾ ಮರಿಯಳು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ರು. ಅವ್ರ ಅಕ್ಕ ತಮ್ಮಂದ್ರು ಏನು ಮಾಡಿದ್ರು? ಅವರಿಬ್ಬರು ಅಕ್ಕಂದ್ರು ಏಸಪ್ಪನ ಮೇಲೆ ನಂಬಿಕೆ ಇಟ್ಟಿದ್ರು. ಏಸಪ್ಪ ಬರೋವರೆಗೂ ಕಾಯ್ದರು. ಕಾಯ್ದ ಮೇಲೆ ಏನಾಯ್ತು? ಅವ್ರನ್ನ ಕರ್ಕೊಂಡು ಹೋಗಿ ಸಮಾಧಿ ಹತ್ರ ನಿಂದಿರಿಸಿದ್ರು. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ನಂಬುವನು ಸತ್ತರೂ ಕೂಡ ಬದುಕ್ತಾನೆ, ನಿನಗೆ ಅದನ್ನು ಗೊತ್ತಿಲ್ವಮ್ಮ ಅಂತ ಅವ್ರಿಗೆ ವಾಕ್ಯನ ಹೇಳ್ತಾ ಸಮಾಧಿ ಬಳಿಗೆ ಬಂದು, ಲಾಜರನೇ ನಿದ್ರೆಯಿಂದ ಹೊರಗಡೆ ಬಾ ಅಂತ ಹೇಳಿದ್ರು. ಏನಾಯ್ತಲ್ಲಿ? ಸತ್ತು ಹೋಗಿದ್ದವನು ಎದ್ದು ಹೊರಗಡೆ ಬಂದ. ಹಲ್ಲೆಲೂಯಾ. ಸತ್ತು ಹೋಗಿದ್ದವನು ಎದ್ದು ಹೊರಗಡೆ ಬಂದ. ಆಮೇಲೆ ಸಾಯ್ಲಿಲ್ವಾ? ಅನೇಕ ವರ್ಷ ಇದ್ದ, ಭೂಮಿ ಮೇಲೆ ಅನೇಕ ವರ್ಷಗಳಿದ್ದ. ನಂತರ ಮತ್ತೆ ಆ ವ್ಯಕ್ತಿ ಏನದ? ಸತ್ತು ಹೋದ. ಮರಣ ನಿಶ್ಚಯ. ಅದಕ್ಕೆ ಕೀರ್ತನೆ 49ರಲ್ಲಿ ನೀವು ಓದ್ತಾ ಹೋಗ್ರಿ, ಮರಣವನ್ನು ತಪ್ಪಿಸಲಿಕ್ಕೆ ಏನು ಈಡು ಕೊಟ್ಟರು ಕೂಡ ಸಾಲದು. ಮರಣ ನಿಶ್ಚಯ. ನಿನ್ನ ಸಹೋದರನ ಮರಣಕ್ಕೆ ನೀನು ದೇವರಿಗೆ ಏನು ಈಡು ಕೊಡ್ತೀಯಾ? ಏನು ಈಡು ಕೊಡೋಕ್ಕಾಗಲ್ಲ. ಅದನ್ನು ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಆದರೆ ಇವತ್ತು ನಾವು ಧ್ಯಾನ ಮಾಡುವಂಥದ್ದು, ಪಾಪಕ್ಕೆ ನೀವು ದಾಸರಾದರೆ ಮರಣವೇ ಫಲ ಎನ್ನುವಂಥದ್ದು ಏನಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೋಬೇಕು. ಇದು ಆತ್ಮಿಕವಾದ ಗೂಢಾರ್ಥ. ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪಾಪ ಮಾಡಿದಾಗ ಆತ್ಮಿಕವಾಗಿ ನಾವು ಸತ್ತು ಹೋಗ್ತೇವೆ. ಜೀವಿಸ್ತಾನೆ ಇರ್ತೀವಿ. ನೋಡೋರಿಗೆ ಇವರು ಜೀವಿಸ್ತಾ ಇದ್ದಾರೇನೆ ಅಂತಾರೆ, ನೋಡೋರಿಗೆ ಇವ್ರು ನಮ್ಮ ಜೊತೆಲ್ಲೇನೇ ಇದ್ದಾರೆ ಅಂದ್ಕೊಳ್ತಾರೆ, ನೋಡೋರಿಗೆ ಇವ್ರ ಕಣ್ಣು ಕಾಣುತ್ತೆ, ಇವ್ರ ಕಿವಿ ಕೇಳುತ್ತೆ, ಮೂಗು ಉಸಿರಾಡುತ್ತೆ, ಬಾಯಿ ಮಾತಾಡುತ್ತೆ, ದೇಹದಲ್ಲಿ ಎಲ್ಲ ಓಕೆ. ಆದರೆ ಆಂತರ್ಯದಲ್ಲಿ ನೀವು ಸತ್ತು ಹೋಗಿದ್ದೀರಿ. ಆಂತರ್ಯದಲ್ಲಿ ನೀವೇನಾಗಿದ್ದೀರಿ? ಅನೋಕ್ ಮರಣ ಹೊಂದಿದ್ದೀರಿ. ಆಂತರ್ಯದಲ್ಲಿ ನೀವೇನೇ ಆಗಿಲ್ಲ, ಬದುಕ್ತಾ ಇಲ್ಲ. ಯಾವನಿಗೆ ನೀವು ದಾಸರಾಗಿದ್ದೀರೋ, ಯಾವನಿಗೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರೋ, ಅವನು ನಿಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಪಾಪಕ್ಕೆ ದಾಸರಾದರೆ ಮರಣ ನಮ್ಮನ್ನು ಆಳ್ವಿಕೆ ಮಾಡ್ತದೆ. ಆದಾಮ ಹವ್ವ, ಆದಾಮ ಹವ್ವ ಕೇಳಿಸ್ಕೊಂಡಿದ್ದೀರಾ? ಯಾರು ಇವರು? ನಿಮ್ಮ ಪಕ್ಕದ ಮನೆಯವರ? ಎಲ್ಲಿದ್ರು? ಏದೆನ್ ತೋಟದಲ್ಲಿದ್ದರು. ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಾಗ ಮನುಷ್ಯನನ್ನು ಸೃಷ್ಟಿ ಮಾಡಿ ಆ ಏದೆನ್ ತೋಟದಲ್ಲಿ ಅವ್ರನ್ನ ಜೀವಿಸುವುದಕ್ಕೆ ದೇವರು ಸೃಷ್ಟಿ ಮಾಡಿ ಬಿಟ್ಟರು. ನೋಡಿ, ಆದಾಮ ಹವ್ವಳು ಅವರು ಸುಂದರವಾದ ಬದುಕು, ಬಹಳ ಸುಂದರವಾದ ಬದುಕು. ಬೆವರು ಸುರಿಸೋದಿಲ್ಲ, ಉಳುಮೆ ಮಾಡೋದಿಲ್ಲ, ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಎತ್ತಿ ಬಡಿಯೋದಿಲ್ಲ. ವಾವ್, ಎಂಥ ಜೀವನ ರೀ! ಇವತ್ತೆಲ್ಲ ಇದೈತೆಲ್ಲ ಭೂಮಿ ಮೇಲೆ. ಬೆವರು ಸುರಿಸಿದ್ರೇ ತಿನ್ಬೇಕೀಗ. ಬೆವರು ಸುರಿಸಿಲ್ಲ ಅಂದರೆ ತಿನ್ನೋಕ್ಕಿಲ್ಲ, ಬಿತ್ತಿಲ್ಲ ಅಂದರೆ ಕೊಯ್ಯೋಕ್ಕಿಲ್ಲ, ಬಡದಿಟ್ಟಿಲ್ಲ ಅಂದರೆ ತುಂಬಿಡೋಕ್ಕಿಲ್ಲ. ಹೌದಲ್ಲ? ಇವೆಲ್ಲ ಇವತ್ತು ಭೂಮಿ ಮೇಲಿದೆ. ಇದು ಅವ್ರಿಗೆ ಯಾವುದೂ ಇರಲಿಲ್ಲ. ಎಣ್ಣೆ ತೊಗೊಂಡು ಬಾ ಅಂತಿಲ್ಲ, ಖಾರ ತೊಗೊಂಡು ಬಾ ಅಂತಿಲ್ಲ, ಉಪ್ಪು ಅಂತಿಲ್ಲ. ಏನಮ್ಮ ನಮ್ಮ ಮೇಡಮ್ ಎಣ್ಣೆ ಅಂತ ನೋಡ್ಬೇಕು, ನನ್ನ ನೋಡ್ತಾರೆ. ಎಣ್ಣೆ ತೊಗೊಂಡು ಬಾ ಅಂತಿಲ್ಲ, ಉಪ್ಪು ತೊಗೊಂಡು ಬಾ ಅಂತಿಲ್ಲ, ಖಾರ ತೊಗೊಂಡು ಬಾ ಅಂತಿಲ್ಲ. ಏನಂತ ಗೊತ್ತಾ ಅವ್ರಿಗೆ? ವಿಧವಾದ ಹಣ್ಣು. ಎಷ್ಟು ಇವತ್ತು ನಾವು ಯಾರು ಕೂಡ ಅದನ್ನು ತಿಂತಾ ಇಲ್ಲ, ಅದನ್ನು ರುಚಿಸ್ತಾ ಇಲ್ಲ. ಅಷ್ಟು ದೇವರು ಉಂಟು ಮಾಡಿದ ದಿನಗಳಲ್ಲಿ ಆ ಏದೇನ್ ತೋಟವೆಲ್ಲ ಹಣ್ಣಿನಿಂದ ತುಂಬಿತ್ತು.
ನೋಡೋಕ್ಕೆ ಅಷ್ಟು ರಮ್ಯವಾಗಿ ಆ ಸುಗಂಧ. ನೀವು ಹಲಸಿನ ಹಣ್ಣದ ಗಿಡ ಕೆಳಗೆ ಹೋಗಿ ಬಂದರೆ ಹೆಂಗಿರ್ತದೆ ಗೊತ್ತಾ? ಮೂಗು ಮುಚ್ಕೊಂಡು ಅಡ್ಡಾಡಬೇಕಾಗತ್ತೆ, ಹೌದಲ್ಲ? ಹಲಸಿನ ಹಣ್ಣಿನ ಕೆಳಗೆ, ಗಿಡದ ಕೆಳಗೆ ಹೋಗಿದ್ದೀರಾ ಇಲ್ವಾ? ಎಲ್ಲರೂ ಮತ್ತೆ ಯಾವ ಥರ ನೋಡ್ತೀರಿ ನನ್ನನ್ನು? ಮೂಗು ಮುಚ್ಕೊಂಡು ಹೋಗಕ್ಕಲ್ರಿ. ಏನು ವಾಸನೆ, ಹಲಸಿನ ಹಣ್ಣಿನ ವಾಸನೆ. ಮಲ್ಲಿಗೆ ಹೂವಿನ ಗಿಡದ ಕೆಳಗೆ ಹೋದ್ರೆ ಹೆಂಗಿರ್ತದೆ? ವ್ಯಾ ಅಂತೀರಾ? ಮತ್ತೆ ವಾವ್, ಏನು ಸ್ಮೆಲ್ ರೀ, ಹೌದಿಲ್ಲ? ಆ ಎದೆನ್ ತೋಟ ಹಾಗೆ ತುಂಬಿತ್ತು, ವಿಧ ವಿಧವಾದ ಹೂಗಳಿಂದ, ಪರಿಮಳ, ಸುಗಂಧ ತೈಲದಿಂದ. ಹಣ್ಣು ನೋಡೋಕ್ಕೆ ಹಣ್ಣುಗಳು ಅಷ್ಟು ರಮ್ಯವಾಗಿದ್ವಂತೆ, ಅಷ್ಟು ರಮ್ಯವಾಗಿತ್ತು, ತಿನ್ನೋದಕ್ಕೆ ಅಷ್ಟು ಉತ್ತಮವಾಗಿತ್ತು. ಅಂತ ಭವ್ಯವಾದಂಥ ಆ ಎದೆನ್ ತೋಟದಲ್ಲಿ ದೇವರು ಅವರನ್ನು ಇಟ್ಟಾಗ ಅವ್ರು ಏನು ಮಾಡಿದ್ರು? ಏನಾರು ಮಾಡಿದ್ರ? ಅವರು ಏನು ಮಾಡಿಲ್ಲ, ಎಲ್ಲಾನು ಒಳ್ಳೇದೇ ಮಾಡಿದ್ರು. ಅವರು ಏನು ಮಾಡಿದಾರೆ? ಹೌದಾ? ಹೇಳ್ರಿ, ಏನು ಮಾಡಿದ್ರು ಅವರು? ದೇವರು ಬ್ಯಾಡ ಅಂದದನ್ನು ಮಾಡಿದ್ರು ಅಷ್ಟೇ. ಇವತ್ತು ಕೀರ್ತನೆಗಾರನ ಅದನ್ನ ಹೇಳ್ತಾನಲ್ಲ, ಏನಂತ ಹೇಳ್ದ? ಯೆಹೋವನನ್ನ ಪ್ರೀತಿಸುವವರೇ ಏನು ಮಾಡ್ರಿ? ಕೆಟ್ಟದನ್ನ ಬಚ್ಚಿಟ್ಟುಕೊಳ್ರಿ, ಹಾಗೆ ಮಾಡ್ರಿ. ನೋಡಿ, ಅವ್ರು ಅದನ್ನೇ ಮಾಡಿದ್ರು. ಯಾವುದನ್ನು ಮಾಡಬೇಡ್ರಿ ಅಂತಂದ್ರು ಅದನ್ನೇ ಅಲ್ಲಿ ಮಾಡಿದ್ರು. ನೋಡಿ, ಅವ್ವ ಅದನ್ನು ನೋಡೋಕ್ಕೆ ಚೆನ್ನಾಗಿದೆ ಅಂತ ಅನ್ಕೊಂಡ್ಲು, ತಗೊಂಡ್ಲು. ನೋಡಿದ್ರೆ ಭಾಳ ಚೆನ್ನಾಗಿತ್ತು, ತಿಂದರೆ ಹೆಂಗಿರ್ತದೆ ಅನ್ಕೊಂಡ್ಲು, ತಿಂದ್ಲು. ಏನಾಯ್ತು? ದೇವ್ರು ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಏನು ಹೇಳಿದ್ರು ದೇವರು? ಈ ತೋಟದಲ್ಲಿರುವಂಥದ್ದು ಎಲ್ಲ ನಿಮ್ಮದೇ, ಹೌದಾ? ಯಾವ್ದು ಬೇಕಾದರೂ ಯಥೇಚ್ಛವಾಗಿ ತಿನ್ನಿರಿ. ಯಥೇಚ್ಛವಾಗಿ ಅಂದರೆ ನಿಮಗೆ ಯಾರೂ ಇಲ್ಲ, ತಿನ್ಬೇಡ ಅಂತ ಹೇಳೋರು ಯಾರೂ ಇಲ್ಲ. ಹೆಂಗೆ ಯಾವಾಗ ಬೇಕು ಅವಾಗ ತಿನ್ನಿರಿ, ಏನು ಬೇಕು ಅದನ್ನು ತಿನ್ನಿರಿ. ಯಾವ ಗೆಣಸು, ಯಾವ ಗಡ್ಡೆ, ಯಾವ ಹಣ್ಣು ಏನು ಸಿಗುತ್ತೋ ಎಲ್ಲ ನಿಮ್ಮದೇ, ತಿನ್ನಿರಿ ಅಂತ ಹೇಳಿದ ದೇವರು. ಆದರೆ ಮಧ್ಯದಲ್ಲಿರುವಂಥ ಈ ಹಣ್ಣು ಮಾತ್ರ ಮುಟ್ಟಕ್ಕೆ ಹೋಗ್ಬೇಡ್ರಿ, ತಿನ್ಬೇಡ್ರಿ. ಇದನ್ನು ತಿಂದರೆ ಏನಾಗುತ್ತೆ? ನೀವು ಸಾಯ್ತೀರಿ. ದೇವರು ಮೊದಲೇ ಹೇಳಿದರು, ನೀವು ತಿಂದರೆ ಸಾಯ್ತೀರಿ. ಅರ್ಥ ಮಾಡ್ಕೊಳ್ರಿ. ಎಷ್ಟು ಸಾರಿ ಕೇಳಿದೀವಿ ಇದನ್ನ, ಮತ್ತೇನು ಕೇಳೋದೈತಿ ಅನ್ಕೊಳ್ತೀರಾ? ಅಲ್ಲ, ಎಷ್ಟು ಸಾರಿ ಕೇಳಿದೀವಿ ರೀ ಪಾಸ್ಟರ್, ನೀವೇ ಎಷ್ಟು ಸಾರಿ ಹೇಳಿರಿ, ನಾವು ಬೇರೆಯವ್ರು ಭಾಳ ಜನ ಹೇಳ್ಯಾರ, ಮತ್ತೆ ಇದನ್ನ ಹೇಳ್ತೀರಲ್ಲಿ ಇವತ್ತು ಅನ್ನಂಗಿದ್ದೀರಾ? ಕೇಳಿಸ್ಕೊಳ್ರಿ. ಅಲ್ಲಿ ದೇವ್ರು ಮೊದಲೇ ಹೇಳಿದ್ರು, ಈ ಹಣ್ಣು ತಿಂದರೆ ನೀವು ಸಾಯ್ತೀರಿ. ಅವರು ಆವಾಗ ಜೀವಿಸ್ತಾನೆ ಇದ್ರು. ನಾನು ಆಗಲೇ ಹೇಳಿದೆ, ಮರಣ ಅಂತ ಹೇಳಿದ ವಿಷಯದಲ್ಲಿ. ಹೆಂಗೆ ಸತ್ತರು ಅವರು? ತಿಂದಾದ್ಮೇಲೆ ಸತ್ತೋದ್ರ? ಅವಳು ಹಣ್ಣು ತಗೊಂಡು ತಿಂದ ತಕ್ಷಣ ಸತ್ತೋಗ್ಬಿಟ್ಲ? ಮತ್ತು ದೇವ್ರು ಹೇಳಿದ್ರು, ಈ ಹಣ್ಣು ತಿಂದರೆ ನೀವೇನಾಗ್ತೀರಿ? ಸತ್ತೋಗ್ತೀರಿ. ಹಣ್ಣು ತಿಂದರೆ ಸತ್ತೋಗ್ತೀರಿ. ಹೆಂಗೆ ಸತ್ತೋಗ್ತಾರೆ ಅವರು? ಆತ್ಮಿಕವಾಗಿ ಸತ್ತೋಗ್ತಾರೆ. ದೈಹಿಕವಾಗಿ ಅವ್ರಿಗೇನು ಆಗಲಿಲ್ಲ, ಬದಲಾವಣೆ ಆಯಿತು. ಏನು ಬದಲಾವಣೆ ಆಯಿತು? ಶಾರೀರಿಕವಾದ ಕಣ್ಣುಗಳು ತೆರೀತು. ಏನಾಯ್ತಂತೆ? ಶಾರೀರಿಕವಾಗಿರುವಂಥ ಕಣ್ಣುಗಳು. ಆವಾಗಲ್ಲ ಕಣ್ಣಿರ್ಲಿಲ್ವ ಅವ್ರಿಗೆ? ಶಾರೀರಿಕವಾದ ಕಣ್ಣಿರ್ಲಿಲ್ವಾಗ? ಶಾರೀರಿಕವಾದ ಕಣ್ಣುಗಳಿಂದ ಅವ್ರು ಹಣ್ಣು ನೋಡ್ಲಿಲ್ವಾ? ಶಾರೀರಿಕವಾದ ಕಣ್ಣುಗಳಿಂದ ಹಣ್ಣು ನೋಡಿ ಕಿತ್ಕೊಳ್ಳಿಲ್ವಾ? ಕಿತ್ಕೊಂಡ್ರು. ಶಾರೀರಿಕವಾದ ಕಣ್ಣುಗಳಿಂದಲೇ ಕಿತ್ಕೊಂಡ್ರು. ಶಾರೀರಿಕವಾದ ಕಣ್ಣುಗಳನ್ನು ನೋಡಿನೇ ಹಣ್ಣನ್ನು ಕಿತ್ತು ಬಾಯಿಲಿಟ್ಕೊಂಡು ತಿಂದ್ಲು. ಜೊತೆಗಿರೋ ಗಂಡನಿಗೂ ಕೊಟ್ಲು. ಆಗೇನಾಯ್ತಂತೆ? ಏನಾಯ್ತು ರೀ? ಅವಳ ಕಣ್ಣು ತೆರೀತಂತೆ. ಅಲ್ಲಿವರೆಗೆ ಮುಚ್ಕೊಂಡಿದ್ಲ? ಇಲ್ಲ, ತೆರೆದಿತ್ತು. ಹಂಗಂದ್ರೆ ಹಣ್ಣು ತಿಂದ್ಮೇಲೆ ಸತ್ರು. ಹೆಂಗ್ ಸತ್ರು? ದೈಹಿಕವಾಗಿ ಸಾಯಿಲ್ಲ, ಆತ್ಮಿಕವಾಗಿ ಸತ್ಲು. ಇದೇ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ಅಲ್ಲಿ ದೇವರು ಹೇಳಿದ್ರು, ಆ ಸೈತಾನ ಬಂದು ಹೇಳ್ತಾನೆ, ನೀನು ಇದನ್ನು ತಿಂದಾಗಲೇ ಏನಾಗ್ತೀಯ? ದೇವರಂತ ಆಗ್ತೀಯ. ತಿಂದಾಗಲೇ ದೇವರಂತ ಆಗ್ತೀಯ. ಆದರೆ ತಿಂದಾದ್ಮೇಲೆ ದೇವರಂತ ಆದ್ರ? ಏನಾದ್ರು ಅವರು? ದೇವರಿಂದ ದೂರ ಆದರು. ಅದಕ್ಕಿಂತ ಮುಂಚೆ ಏನಾಗಿದ್ರು? ದೇವರಂತನೇ ಇದ್ರು.
ಇವತ್ತು ನಾವು ಆತ್ಮಿಕವಾದ ಲೋಕದಲ್ಲಿರ್ತೀವಿ, ಆತ್ಮಿಕವಾದ ಜಗತ್ತಿನಲ್ಲಿ ನಾವು ಜೀವಿಸ್ತಾ ಇರ್ತೀವಿ, ದೇವರೊಂದಿಗೆ ಸಂಬಂಧವನ್ನು ಸರಿಯಾಗಿ ಇಟ್ಕೊಂಡಿರ್ತೀವಿ, ಆತ್ಮಿಕರೊಂದಿಗೆ ಆತ್ಮಿಕರ ರೀತಿಯಲ್ಲಿ ನಾವು ನಡೀತಾ ಇರ್ತೀವಿ. ಆದರೂ ಹೆಂಗೆ ಮಾಡ್ತಾನೆ ಗೊತ್ತಾ? ಹಿಂಗೆ ಮಾಡ್ತಾನೆ. ಇದನ್ನು ತಿಂದ ಮೇಲೇ ದೇವರಂತ ಆಗ್ತೀಯ. ಅದಕ್ಕಿಂತ ಮುಂಚೆನೇ ನೀನು ದೇವರಂತ ಇದ್ದೀಯಾ? ಅದಕ್ಕಿಂತ ಮುಂಚೆ ನೀನು ಆತ್ಮಿಕರ ಜೊತೆಯಲ್ಲಿ ಇದ್ದೀಯಾ? ಅದಕ್ಕಿಂತ ಮುಂಚೆನೇ ನೀನೇನಾಗಿದೆಯಾ? ಆತ್ಮಿಕವಾದ ಒಂದು ಸಭೆಯಲ್ಲಿ ಇದ್ದೀಯಾ? ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟಿದೆ. ಆತ್ಮಿಕವಾದ ಜಗತ್ತಿನಲ್ಲಿ ದೇವರು ನಿನ್ನನ್ನು ನಡೆಸ್ತಾ ಇದ್ದಾನೆ. ಆದರೆ ಇವತ್ತು ನಾವೇನು ಅನ್ಕೊಳ್ತೀವಿ? ಇಲ್ಲ, ನಾವು ಇದನ್ನು ಮಾಡಿದರೆ ಆತ್ಮಿಕರಾಗ್ತೀವೇನೋ, ನಾವು ಈ ಹಣ್ಣು ತಿಂದರೆ ದೇವರಂತ ಆಗ್ತೀವೇನೋ, ನಾವು ಈ ಹಣ್ಣು ತಿಂದರೆ ನಾವು ಪ್ರಪಂಚಕ್ಕೆ ಗೊತ್ತಾಗ್ತೀವೇನೋ. ಏನಾಯ್ತು ಗೊತ್ತಾ? ಅಲ್ಲಿ ಗೊತ್ತಾಗಲಿಲ್ಲ. ಪ್ರಪಂಚಕ್ಕೆ ಶಾಪ ಬಂತು, ಪ್ರಪಂಚಕ್ಕೆ ಮರಣ ವ್ಯಾಪಿಸ್ತು, ಭೂಮಿಯ ಮೇಲೆ ಮರಣ ಬಂತು. ಅವರು ದೇವರೊಂದಿಗೆ ಜೀವಿಸ್ತೀವಿ ಅನ್ಕೊಂಡ್ರು, ತಪ್ಪು. ಅವರು ದೇವರೊಂದಿಗಿರುವ ಸಂಬಂಧವನ್ನು ಕಳ್ಕೊಂಡ್ರು. ಹಲ್ಲೆಲೂಯಾ. ಇವತ್ತು ಅನೇಕ ವಿಶ್ವಾಸಿಗಳು, ಅನೇಕ ದೇವರ ಮಕ್ಕಳು ಇರುವ ಅನ್ಯೋನ್ಯತೆಯನ್ನು ಬಿಟ್ಟು ಇನ್ನೂ ಅನ್ಯೋನ್ಯತೆ ಹುಡುಕಕ್ಕೆ ಹೋಗ್ತಾರೆ. ಇರುವ ಅನ್ಯೋನ್ಯತೆಯನ್ನು ಬಿಟ್ಟು ಇನ್ನೊಂದು ಅನ್ಯೋನ್ಯತೆಯನ್ನು ನೋಡೋಣ, ಇನ್ನೊಂದು ಕಡೆ ಹೋಗಿ ನೋಡೋಣ, ಇನ್ನೊಂದು ಪ್ರಾರ್ಥನೆ ಪ್ರಾರಂಭಿಸೋಣ, ಇನ್ನೊಂದು ಏನಾದರೂ ನಾವು ಮಾಡೋಣ. ಇರೋದರಲ್ಲೇ ದೇವ್ರ ವಾಕ್ಯ ಹೇಳ್ತಿದೆ, ನೀನು ಎಲ್ಲಿ ಬಿದ್ದಿದ್ದೀಯೋ ಅಲ್ಲೇ ಎದ್ದೇಳ್ಬೇಕು. ನೀನು ಎಲ್ಲಿ ಬಿದ್ದಿದ್ದೀಯೋ ಅಲ್ಲೇ ಬಲಪಡಿಸ್ಕೊಳ್ಬೇಕು. ಇನ್ನೊಂದು ಅನ್ನಕ್ಕೆ ಹೋದರೆ ಕಟ್ಟಪ್ಪ ಆಯ್ತಂತಲ್ಲಿ, ಇನ್ನೊಂದು ಅಂತ ಹೇಳಿದ್ರೆ ಏನಾಯ್ತಲ್ಲಿ? ಕಟ್ಟಾಯ್ತದೆ. ವಾಕ್ಯ ಹೇಳ್ತಿದೆ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ಆ ಬಳ್ಳಿಯೊಂದಿಗೆ ಕೊಂಬೆ ಇದ್ರೇ ಫಲ ಕೊಡುತ್ತಂತೆ. ಇಲ್ಲ ಅಂದ್ರೆ ಏನಾಗುತ್ತೆ? ಬೆಂಕಿಗೆ ಹಾಕಲ್ಪಡ್ತದೆ, ಫಲ ನಿಂತು ಹೋಗ್ತದೆ. ಆ ಕೊಂಬೆಯಿಂದ ಫಲ ನಿಂತು ಹೋಗುತ್ತೆ, ಬೆಂಕಿಗೆ ಹಾಕಲ್ಪಡ್ತದೆ. ಇವತ್ತು ಅವರು ಇರುವಾಗ, ಅವರು ಮೊದಲಿದ್ದಾಗ ಅವರು ದೇವರೊಂದಿಗೆ ಇದ್ದರು. ಅವರ ಶಾರೀರಿಕವಾದ ಕಣ್ಣುಗಳು ಕೂಡ ತೆರೆದಿತ್ತು. ಅವರು ಶಾರೀರಿಕವಾದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು. ಒಬ್ಬರು ಪ್ರೀತಿಯಿಂದ ಇದ್ದರು, ಒಬ್ರಿಗೊಬ್ಬರು. ಆತನಿಗೆ ಏನಾದರೂ ಸಮಸ್ಯೆ ಆದರೆ ಆಕೆ ಇದ್ಲು, ಆಕೆಗೆ ಏನಾದರೂ ಸಮಸ್ಯೆ ಆದರೆ ಆತ ಇದ್ದ. ದೇವರು ಶಾರೀರಿಕವಾಗಿ ಅವ್ರ ಜೊತೆಯಲ್ಲಿ ಬರ್ತಾ ಇದ್ರು. ಅವರನ್ನ ಎದೇನ್ ತೋಟದಲ್ಲಿ ಎಲ್ಲ ತಂಗಾಳಿಯಲ್ಲಿ ಅವರೇನು ಮಾಡ್ತಿದ್ರಂತೆ? ನಡೆದಾಡ್ತಾ ಇದ್ರು. ಸಂಜೆ ವೇಳೆಯಲ್ಲಿ ಯೆಹೋವ ದೇವರು ಬಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಏನು ಮಾಡ್ತಿದ್ರಂತೆ? ನಡೆದಾಡ್ತಾ ಇದ್ರು. ಅಷ್ಟು ಜ್ಞಾನವಿಲ್ಲದವರಾಗಿದ್ರು ನೋಡ್ರಿ, ಅಷ್ಟು ಪರಿಜ್ಞಾನ ಇಲ್ಲದವರಾಗಿದ್ದರು. ಇವತ್ತು ಅನೇಕ ದೇವರ ಜನನ ಕೂಡ ಪರಿಜ್ಞಾನನೇ ಇಲ್ಲದ ಹಾಗಿದ್ದಾರೆ. ಇರುವ ಅನ್ಯೋನ್ಯತೆಯಲ್ಲಿ ಇರದೆ, ಇರುವ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳದೆ, ಸೇವಕರಿಗೆ ವಿಧೇಯರಾಗದೆ, ಸಭೆಗೆ ವಿಧೇಯರಾಗದೆ, ಇವತ್ತು ಏನೇನೋ ಪ್ಲಾನ್. ನಾವು ಇದನ್ನು ಮಾಡಿದ್ರೆ ನಾವು ಅವ್ರಿಗಿಂತ ಮೇಲಾಗ್ಬಿಡ್ತೇವೇನೋ. ನಾವಿನ್ನೂ ಇವ್ರ ಜೊತೆಗಿದ್ರೆ ಇವ್ರ ಕೈಯಲ್ಲೇ ಇರ್ತೀವೇನೋ. ನಾವು ಯಾಕೆ ಇವ್ರ ಕೈಯಾಗಿರ್ಬೇಕು? ನಾವಿನ್ನೂ ಅವ್ರಿಗಿಂತ ಮೇಲೆ ನೋಡೋಣ. ಕೆಟ್ಟತನ. ನಾನು ಮೊನ್ನೆ ದಿನ ಅನ್ಕೊಳ್ತೀನಿ, ಒಂದು ಸ್ಟೇಟಸ್ ಹಾಕಿದ್ದೆ, ನೋಡಿದ್ರ ನೀವು? ಆ ವಾಕ್ಯ ನೋಡಿದ್ರ? ಹೊಟ್ಟೆ ಕಿಚ್ಚು ಎಲ್ಲಿ ಇರ್ತದೋ, ಹೊಟ್ಟೆ ಕಿಚ್ಚು ಅದಿರುವ ಕಡೆ ಏನಿಲ್ಲಂತೆ? ಸಮಾಧಾನನೇ ಇರಲ್ಲ. ನೀನು ಇಲ್ಲೆಲ್ಲ ಇನ್ನೊಂದು ಕಡೆ ಎಲ್ಲಿ ಏನು ಮಾಡಿದ್ರು ಕೂಡ ಏನಾಗುತ್ತೆ? ಸಮಾಧಾನ ಇರಲ್ಲ. ಮೊದಲು ಏನಿರಬೇಕು? ಹೊಟ್ಟೆ ಕಿಚ್ಚು ಹೊರಗಡೆ ಇರಬೇಕು, ಆಗ ಸಮಾಧಾನ ಒಳಗಡೆ ಇರ್ತದೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಹೊಟ್ಟೆ ಕಿಚ್ಚು ಎಲ್ಲಿರ್ಬೇಕಿದು? ಹೊಟ್ಟೆಯಿಂದ ಹೊರಗಡೆ ಇರಬೇಕು. ಹೊಟ್ಟೆ ಒಳಗಿತ್ತಂದ್ರೆ ಏನಾಗುತ್ತೆ ಗೊತ್ತಾ? ಕೆಂಡನ ಸೆರಗಲ್ಲಿಟ್ಕೊಂಡು ಓಡಾಡ್ದಂಗಂತೆ. ಸೆರಗಲ್ಲಿಟ್ಕೊಂಡು ಹೋದ್ರೆ ಏನಾಗುತ್ತೆ? ಕೆಂಡ ಇರೋ ಶಾರಿ ಎಲ್ಲ ಸುಟ್ಟೋಗುತ್ತೆ. ಹೊಟ್ಟೆ ಕಿಚ್ಚು ನಿನ್ನ ಹೊಟ್ಟೆ ಒಳಗಿದ್ರೆ ಹೊಟ್ಟೆ ಎಲ್ಲ ಕೆಟ್ಟೋಗುತ್ತೆ. ಅದನ್ನು ಹೊಟ್ಟೆಯಿಂದ ಆಚೆ ಹಾಕಿದರೆ ನಿನ್ನ ಒಳಗೆ ಸಮಾಧಾನ ಬರುತ್ತೆ. ಇವತ್ತು ಅವರು ದೇವರೊಂದಿಗೆ ಇದ್ದರು. ಹಣ್ಣು ತಿನ್ನೋದಕ್ಕಿಂತ ಮುಂಚೆ ಅವರು ದೇವರ ಸ್ವರೂಪದಲ್ಲೇ ಇದ್ದರು. ಬದಲಾಗಿದ್ದರೆ ಅವರೇನಾದರು? ದೇವರ ಸ್ವರೂಪದಲ್ಲೇ ಇದ್ದರು. ದೇವರು ಅವ್ರ ಜೊತೆಯಲ್ಲಿ ಅಡ್ಡಾಡ್ತಾ ಇದ್ರು. ಸಂಜೆ ವೇಳೆಯಲ್ಲಿ
ಅವರು ಬೆತ್ತಲೆಯಾಗಿದ್ದುದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಅಂದ್ರೆ ಏನಾಗಿದ್ರು ಅವರು? ದೇವರ ಸ್ವರೂಪದಲ್ಲೇ ಇದ್ದಾರೆ, ದೇವರಂತೆ ಇದ್ದಾರೆ. ಅವರಿಗೆ ಯಾವ ಮಾನ ಮರ್ಯಾದೆ ಅನ್ನುವಂಥದ್ದು ಕೂಡ ಆ ಅರುಹು ಕೂಡ ಇರಲಿಲ್ಲ. ಅವರು ಆತ್ಮಿಕವಾದ ಜಗತ್ತಿನಲ್ಲಿದ್ದಾರೆ. ಯಾವಾಗ ದೇವರು ಬೇಡ ಅನ್ನೋದನ್ನು ಮಾಡಿದ್ರೋ ಆಗ ಏನಾಯ್ತು? ಅದೆಲ್ಲ ಅವರೊಳಗೆ ಪ್ರವೇಶ ಆಯ್ತು. ಆಗ ಅವ್ರ ಕಣ್ಣು ತೆರಿತು. ಅಯ್ಯೋ, ಏನಂತೆ? ನಾವು ಬೆತ್ತಲಾಗಿದ್ದೀವಿ. ಓಡಿ ಹೋದರು. ಓಡಿ ಹೋಗಿ ತಾಳೆ ಮರದ ಗರಿಗಳನ್ನ ಏನು ಮಾಡಿದಂತೆ? ಮಾನ ಮುಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ದೇವರು ಬಂದ. ಎಲ್ಲಿದ್ಯಪ್ಪ ಆದಾಮನೇ, ಆದಾಮನೇ ಎಲ್ಲಿದ್ಯಾ? ಮಹಿಮೆಯನ್ನು ಕಳ್ಕೊಂಡು, ದೇವರೊಂದಿಗಿರುವ ಸಂಬಂಧವನ್ನು ಮುರಿದುಕೊಂಡು, ದೇವರೊಂದಿಗೆ ಇರುವಂಥ ಎಲ್ಲ ಆತ್ಮೀಕತೆಯನ್ನು ಹಾಳು ಮಾಡಿಕೊಂಡು ಮರೆಯಾಗಿ ಕೂತ್ಕೊಂಡಿದ್ದಾನೆ. ಮರೆಯಾಗಿ ಕೂತಿರುವ ಆದಾಮನ್ನು ನೋಡಿ ದೇವರು ಹೇಳ್ತಾನೆ, ಆದಾಮ ಎಲ್ಲಿದ್ಯಾ? ಅಪ್ಪ ಇಲ್ಲೇ ಇದ್ದೀನಿ. ಎಲ್ಲಿ ಕಾಣ್ತಾ ಇಲ್ಲ, ಬರೀ ಸೌಂಡ್ ಮಾತ್ರ ಬರ್ತದೆ. ಅನೇಕರಿಗೆ ಹೇಳ್ತಾ ಇರ್ತೀವಿ, ಯಾಕಪ್ಪ ಹಿಂಗೆ ಮಾಡಿದೆ, ಯಾಕಮ್ಮ ಹಿಂಗೆ ಮಾಡಿದೆ ಅಂದರೆ ತಲೆ ಕೆಳಗೆ ಹಾಕಿರೋದು ಮೇಲೆ ಎತ್ತಂಗಿಲ್ಲ. ಏನು ಹೇಳಂದ್ರೆ ಇಲ್ಲೇ ಇದ್ದೀವಿ. ಏನು ಮುಖನೇ ಎತ್ತಕ್ಕಿಲ್ಲ. ಎಲ್ಲಿದ್ದೀಯ ಆದಾಮ? ಇಲ್ಲೇ ಇದ್ದೀನಿ. ಮುಖ ತೋರ್ಸಕ್ಕಿಲ್ಲ. ಬಾ. ಇಲ್ಲ ಇಲ್ಲ ಇಲ್ಲ, ನಾನು ಬರೋಕ್ಕಾಗಲ್ಲ. ಯಾಕೆ ಬರೋಕ್ಕಾಗಲ್ಲ? ನಾನು ಬೆತ್ತಲೆ ಆಗಿದ್ದೀನಿ. ಯಾರು ಹೇಳಿದ್ರು ನಿನಗೆ ಬೆತ್ತಲೆ ಆಗಿದ್ದಿ ಅಂತ ಹೇಳಿ? ಯಾರು ಹೇಳಿಲ್ಲ. ನನಗೆ ಗೊತ್ತಾಗಿದೆ ನಾನು ಬೆತ್ತಲೆ ಆಗಿದ್ದೀನಿ. ಮತ್ತೆ ಇಷ್ಟು ದಿನ ಎಲ್ಲಿ ಹೋಗಿತ್ತು ನಿನ್ನ ಬೆತ್ತಲೆತನ? ಇಷ್ಟು ದಿನ ನಿನಗೆ ಗೊತ್ತಾಗಿಲ್ಲ? ಇಷ್ಟು ದಿನ ನಿನಗೆ ಅರಿವಾಗಿಲ್ಲ? ಎಲ್ಲಿ ಹೋಗಿತ್ತು? ಇಷ್ಟು ದಿನ ದೇವರ ಜೊತೆಯಲ್ಲಿದ್ದ, ದೇವರ ಅನ್ಯೋನ್ಯತೆಯಲ್ಲಿದ್ದ. ಆಗ ಬೆತ್ತಲೆತನ ಅವನಿಗೆ ಗೊತ್ತಿಲ್ಲ. ಯಾವಾಗ ಮೂರನೇ ವ್ಯಕ್ತಿ ಪ್ರವೇಶ ಆದ್ನೋ ಆಗ ಅವನ ಬೆತ್ತಲೆತನ ಗೊತ್ತಾಯಿತು. ಇವತ್ತು ದೇವ್ರ ಮಗುವೆ, ದೇವರಿಗೆ ಸ್ತೋತ್ರ ಮಾಡು. ನೀನು ನಿನ್ನ ತಂದೆ ಅನ್ಯೋನ್ಯತೆಯಲ್ಲಿದ್ದೀರಿ. ನೀನು ನಿನ್ನ ತಂದೆ ಅನ್ಯೋನ್ಯತೆಯಲ್ಲಿದ್ದೀರಿ. ಆ ಅನ್ಯೋನ್ಯತೆಯಲ್ಲಿ ಇನ್ನೊಬ್ಬನಿಗೆ ಪ್ರವೇಶ ಕೊಟ್ಟರೆ ನಿನ್ನ ಜೀವನ ಬೆತ್ತಲೆ ಆಗುತ್ತೆ. ಇವತ್ತು ನೀನು ನಿನ್ನ ಸಭೆ, ನೀನು ನಿನ್ನ ದೇವ, ನೀನು ನಿನ್ನ ಅನ್ಯೋನ್ಯತೆ ಸಂಬಂಧ ಗಟ್ಟಿ ಮಾಡ್ಕೊಂಡಿದ್ಯಾ, ಬಿಟ್ಕೊಡ್ಬೇಡ. ಮೂರನೇ ವ್ಯಕ್ತಿಗೆ ನಿನಗೆ ಸಮಯ ಕೊಟ್ಟರೆ ಬೆತ್ತಲೆತನ. ದೇವರು ಹೇಳ್ತಾನೆ, ತಿನ್ನಬೇಡ ಅಂತ ನಾನು ಹೇಳಿದ್ದನೇನಾದರೂ ತಿಂದಿಯಾ? ಹೌದು ಸ್ವಾಮಿ, ನಾನು ತಿಂದಿಲ್ಲ. ನೀನು ನನ್ನ ಜೊತೆಲಿರೋ ಕೊಟ್ಟಿಯಲ್ಲ, ಈಕೆ ಮಾಡಿದ ಕೆಲಸ. ಒಪ್ಪಿಕೊಳ್ಳುವ ಸ್ವಭಾವಗಳಿಲ್ಲ ನಮ್ಮಲ್ಲಿ. ಮಾಡಿರೋ ತಪ್ಪನ್ನು ನಾನಲ್ಲ, ನಾ ಮಾಡಿಲ್ಲ. ಒಪ್ಪಿಕೊಳ್ಳುವ ಸ್ವಭಾವಗಳಿಲ್ಲದೆ ಇರುವಂಥ ಸ್ವಭಾವಗಳು. ಮಾಡಿದ್ದನ್ನು ಒಪ್ಪಿಕೊಳ್ಳಾಗ ದೇವರು ಕ್ಷಮಿಸ್ಬಿಡ್ತಾರೆ. ಮಾಡಿದ್ದನ್ನು ಒಪ್ಪಿಕೊಳ್ಳುವಾಗ ದೇವರು ವಾಕ್ಯ ಹೇಳ್ತದೆ, ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಏನಾಗೋದಿಲ್ಲ ಅಂತಾರೆ? ಶುಭ ಆಗೋದಿಲ್ಲ. ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಆಶೀರ್ವಾದ. ಬಿಟ್ಟು ಬಿಡಬೇಕು. ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ನಮಗೆ ಆಶೀರ್ವಾದ, ನಾವು ಮುಚ್ಚಿಟ್ಟುಕೊಳ್ಳುವಾಗ ಅಶುಭ. ಅವರಿಗೆ ಅದೇ ಆಯಿತು. ಅವನು ಒಪ್ಪಿಕೊಳ್ಳಿಲ್ಲ, ಹೆಂಡತಿ ಮೇಲೆ ಹಾಕಿದ, ಆಮೇಲೆ ಬಂದದ್ದೇನಾಯ್ತದು? ನಿಶ್ಚಯವಾಗಿ ಅವರು ಆತ್ಮಿಕವಾಗಿ ಸತ್ತು ಹೋದರು. ಅನಂತರ ಏನಾಯ್ತಂತೆ? ಅವರು ದೈಹಿಕವಾಗಿ ಕೂಡ ಸಾಯುವರಾದರು. ಹಲ್ಲೆಲೂಯಾ. ನೋಡ್ರಿ, ಪಾಪ ಅನ್ನೋದು ಭೂಮಿ ಮೇಲೆ ಪ್ರವೇಶ ಆದಾಗ ಒಂದು ರೀತಿಯ ಮರಣ ಆಗಿಲ್ಲ, ಅಲ್ಲಿ ಎರಡು ರೀತಿಯ ಮರಣ ಬಂತು. ಅರ್ಥ ಆಯ್ತಾ ನಾನು ಹೇಳಿದ ನಿಮಗೆ? ಒಂದು ರೀತಿಯಾದ ಮರಣ ಆಗಲಿಲ್ಲ, ಅಲ್ಲಿ ಎರಡು ರೀತಿಯ ಮರಣ ಬಂತು. ಒಂದು ದೇವರೊಂದಿಗಿನ ಸಂಬಂಧ, ಆತ್ಮಿಕವಾದ ಸಂಬಂಧ, ಅದು ಕೂಡ ಸತ್ತೋಯ್ತು. ಎರಡನೇದಾಗಿ ಹೆಚ್ಚು ದಿನ ಬದುಕಕ್ಕೆ ದೇವರೇನು ಮಾಡಲಿಲ್ಲ, ಅವಕಾಶ ಕೊಡಲಿಲ್ಲ. ಸಾವು ಅನ್ನೋದು ಬಂತು, ಮರಣ ಎನ್ನುವುದು ಬಂತು. ನೋಡಿ, ಆಗಿನ ದಿನಗಳಲ್ಲಿ ನೀವು ಹಾಗೆ ಆದಿಕಾಂಡ 1ನೇ 2ನೇ ಅಧ್ಯಾಯ ನೀವು ಓದ್ತಾ ಹೋದರೆ, 1ನೇ ಅಧ್ಯಾಯ 2ನೇ ಅಧ್ಯಾಯ ಓದ್ತಾ ಹೋದ್ರಿಲ್ಲ, ಅಲ್ಲಿ ಅವರ ಆಯುಷ್ಕಾಲದ ಕುರಿತಾಗಿ ಇದೆ. ಒಬ್ಬೊಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದಾರಲ್ಲ, ಹೆಚ್ಚು ವರ್ಷ ಬದುಕಿರುವಂಥ ವ್ಯಕ್ತಿ ಮೆತುಶೆಲ್
ಏನು ಹೆಸರು ಗೊತ್ತಾ? ಮೆತುಶೆಲ. ಎಷ್ಟು ವರ್ಷ? 969 ವರ್ಷ ಬದುಕಿದ್ದಾನೆ. 969 ವರ್ಷ. ಇವತ್ತದು 900 ತೆಗೆದಿಟ್ಟು 69 ಹಿಡ್ಕೊಂಡ್ರೂ ಆಗಲ್ಲ. ಇವತ್ತು ಆ 900ನ ಒಂದು ಸೈಡ್ಗಿಟ್ಟು 69 ಒಂದು ಸೈಡ್ಗಿಟ್ಟರು ಕೂಡ ಇವತ್ತಿಲ್ಲ. ಹುಟ್ಟಿದ ಮಗುನಲ್ಲಿ ಏನಾಗ್ತಾ ಇದೆ? ಹಾರ್ಟ್ ಅಟ್ಯಾಕ್. ಹುಟ್ಟಿದ ಮಗು ಶುಗರ್, ಹುಟ್ಟಿದ ಮಗು ಐಶು, ಹುಟ್ಟಿದ ಮಗುವಿನಲ್ಲಿ ಹಾರ್ಟ್ ಹೋಲು. ನೋಡ್ರಿ ಎಂತೆಂಥ ವ್ಯಾಧಿಗಳು ಬಂದಿದೆ. 10 ವರ್ಷ, 15 ವರ್ಷ, 20 ವರ್ಷ ಯೌವನಸ್ಥರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ದಾರೆ. ಮದುವೆ ಆಗಿದೆ, ಇಬ್ಬರು ಹಿಂಗೆ ಸ್ಟೇಜ್ ಮೇಲೆ ನಿಂತಿದ್ದಾರೆ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಎಷ್ಟೋ ಜನ. ನೋಡಿ, 900 ವರ್ಷ ಒಂದು ಸೈಡ್ಗಿಟ್ಟು 69 ವರ್ಷ ಒಂದು ಸೈಡ್ಗಿಟ್ಟರು ಕೂಡ ಇವತ್ತೇನಿಲ್ಲ, 69 ವರ್ಷ ಕೂಡ ಜೀವನ ಮಾಡೋಕ್ಕಿಲ್ಲ ರೀ. ಎಷ್ಟೋ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ ದಿನದಲ್ಲೇ 2ನೇ ದಿನ 1 ವಾರದಲ್ಲೇ ಸತ್ತೋಗೋದನ್ನು ನೋಡಿದ್ದೀವಿ. ಎಷ್ಟೋ ಮಕ್ಕಳು ಯೌವನಸ್ಥ ಪ್ರಾಯಕ್ಕೆ ಬಂದು ಸತ್ತೋಗಿದ್ದಾರೆ. ಎಷ್ಟೋ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ದುರ್ಮರಣಗಳು, ದುರ್ಮರಣಗಳು ಆಸ್ಪತ್ರೆಗಳಲ್ಲಿ ಇವೆಲ್ಲ ಯಾಕೆ ಸಂಭವಿಸ್ತಾ ಇದ್ದಾವು? ದೇವರಿಗೆ ಬೇಡ ಅನ್ನೋದು ನಮಗೆ ಬೇಕಾಗಿದೆ ಇವತ್ತು ಅಲ್ಲ. ದೇವರಿಗೆ ಯಾವ್ದು ಬೇಡವೋ ಅದು ಇವತ್ತು ಮನುಷ್ಯನಿಗೆ ಬೇಕಾಗಿದೆ. ಅದಕ್ಕೆ ಇದೆಲ್ಲ ಸಂಭವಿಸ್ತಾ ಇರೋದು. ದೇವರಿಗೆ ಯಾವುದು ಬೇಕು ಅದನ್ನು ನೀವು ಹಿಡ್ಕೊಂಡು ನೋಡ್ರಿ. ದೇವರಿಗೆ ಯಾವುದು ಬೇಕು ಅದನ್ನು ನಾವು ಪಾಲನೆ ಮಾಡಿ ನೋಡ್ರಿ. ಅದೆಂಗೆ ಮರಣ ಬರ್ತದೆ, ಅದೆಂಗೆ ಮರಣ ಬರ್ತದೆ ನೋಡೋಣ. ಹಲ್ಲೆಲೂಯಾ. ಎತ್ತು ನೋಡಿ, ಅರ್ಥ ಆಯ್ತಾ ನಿಮಗೆ? ಆತ್ಮಿಕವಾದ ಮರಣ ಅರ್ಥ ಆಯ್ತಾ? ಆತ್ಮಿಕವಾದ ಮರಣ ಅರ್ಥ ಆಯ್ತಾ? ವಾಕ್ಯ ಭಾಳ ಚೆನ್ನಾಗಿ ಹೇಳ್ತದೆ. ನೀವು ಇನ್ನು ಮುಂದೆ ಹಾಗೆ ಹಿಂದೆ ಬನ್ನಿರಿ. 16ನೇ ವಾಕ್ಯ ಓದಿದ್ವಲ್ಲ ನಾವು. 14ನೇ ವಾಕ್ಯದಿಂದ ನಾವು ಬರೋದಾದರೆ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರಾಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ಏನು ಮಾಡಬಾರ್ದಂತೆ? ಪಾಪನ ಎಂದಿಗೂ ಮಾಡಬಾರ್ದು. ಪಾಪನ ಎಂದಿಗೂ ನಾವು ಆಹ್ವಾನ ಮಾಡಬಾರ್ದು. ಪಾಪನ ಎಂದಿಗೂ ಕೂಡ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಕರಿಬಾರ್ದು. ಧರ್ಮಶಾಸ್ತ್ರಕ್ಕೆ ಅಧೀನರಲ್ವಾ? ಹಾಗಾದರೆ ಕೃಪೆಗೆ ಅಧೀನರಾಗಿದ್ದೀವಿ. ನಾವು ಹೊಸ ಒಡಂಬಡಿಕೆಯಲ್ಲಿ ಜೀವಿಸ್ತಾ ಇದ್ದೀವಿ. ನಮಗೆ ಕೃಪೆ ಆಧಾರ ಆಗಿದೆ. ನಾವು ಕೃಪೆ ಕಾಲದಲ್ಲಿದ್ದೀವಿ. ನಾವೇನು ತಪ್ಪು ಮಾಡಿದ್ರು ದೇವರು ನಮ್ಮನ್ನು ಕ್ಷಮಿಸ್ತಾರೆ. ನಾವೇನು ಪಾಪ ಮಾಡಿದ್ರು ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಹಾಗಂತ ಪಾಪ ಮಾಡ್ತಾನೆ ಹೋಗ್ತೀಯಾ? ಎಂದಿಗೂ ಮಾಡಬಾರ್ದು, ಎಂದಿಗೂ ಮಾಡಬಾರ್ದು. ಪಾಪ ಮಾಡಿದರೆ ಹಾಗಾದರೆ ನಮಗೇನಿದೆ? ಸ್ವರ್ಗ ಇಲ್ಲೇನ್ರಿ? ಸ್ವರ್ಗ ಇದೆ. ಪಾಪ ಮಾಡಿದರೆ ಸ್ವರ್ಗಕ್ಕೆ ದೇವರು ಕರ್ಕೊಂಡು ಹೋಗ್ತಾರೆ. ಹೆಂಗೆ ಕರ್ಕೊಂಡು ಹೋಗ್ತಾರೆ? ಪಾಪ ಮಾಡಿದರೆ ಹೆಂಗೆ ಸ್ವರ್ಗಕ್ಕೆ ಹೋಗ್ತೀವಿ? ಎಲ್ಲೋ ಒಂದು ಕಡೆ ಮೂಲೆಯಾಗಿ ಇರ್ತೀವಿ ಬಿಡ್ರಿ. ಹೆಂಗಾರ ಯಾಕಾಗಲಿ ಹಿಂಗೆ ಇರ್ತೀವಿ. ಹಂಗಾಗ್ತೀವ? ಕಳೆದ ದಿನ ಪಾಸ್ಟರ್ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಲೈಸೆನ್ಸ್ ಕೊಟ್ಟಂಗೆ ಆಗ್ಬಿಡ್ತದೆ ರೀ, ಹೆಂಗಾದರೂ ಜೀವನ ಮಾಡ್ತಾರೆ ಅಂಥೇಳಿ. ಹಂಗೆ ಹೇಳುವಾಗ ಅವರು ಉದಾಹರಣೆ ಹೇಳ್ತಾ ಬಂದ ತುಂಬ ಚೆನ್ನಾಗಿತ್ತು, ಕೇಳಿಸ್ಕೊಡ್ರಿ. ಪಾಪ ಮಾಡಿದ್ರೆ ಲೈಸೆನ್ಸ್ ಕೊಟ್ಟಂಗೆ ಇರ್ತದೆ, ಅವ್ರಿಗೆ ಹೆಂಗೂ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಅವ್ರಿಗೆ ನಿಶ್ಚಯ ಆಗ್ಬಿಡುತ್ತೆ, ಹೆಂಗಾರು ಜೀವನ ಮಾಡ್ತಾರೆ ಅನ್ನುವಂಥದ್ದಲ್ಲ. ಈಗ ಮಳೆ ಬರ್ತದೆ ಅಂದ್ಕೊಳ್ರಿ, ತುಂಬ ಮಳೆ ಬರ್ತಾ ಇದೆ ಹೊರಗಡೆ, ತುಂಬ ಮಳೆ ಹೊರಗಡೆ ಬರ್ತಾ ಇದೆ. ನಾವು ಎಲ್ಲಿದ್ದೀವಿ ಈಗ? ಒಳಗಡೆ ಇದ್ದೀವಿ. ಒಳಗಡೆ ಇದ್ದವ್ರಿಗೆ ತೊಯ್ಸ್ಕೊತಾರೆ, ಹೊರಗಡೆ ಇದ್ದವ್ರು ತೊಯ್ಸ್ಕೊತಾರೆ? ಹೊರಗಡೆ ಇದ್ದವ್ರು ತೊಯ್ಸ್ಕೊತಾರೆ. ನಾವು ಒಳಗಡೆ ಇದ್ದೀವಿ, ಹೊರಗಡೆ ಇದ್ದವರು ತೊಯ್ಸ್ಕೊಂಡಿದ್ದಾರೆ, ಏನೋ ಒಂದು ಆಗಿದೆ. ಸೊ ಈಗ ಹೊರಗಡೆ ಇರೋ ವ್ಯಕ್ತಿ ಒಳಗಡೆ ಬರಬೇಕು. ಹೊರಗಡೆ ಇರೋ ವ್ಯಕ್ತಿ ಎಲ್ಲಿಗೆ ಬರಬೇಕು? ಒಳಗಡೆ ಬರಬೇಕು. ಅಂದರೆ ಮನೆ ಮುಂದ್ಗಡೆ ಏನು ಮಾಡಿರ್ತಾರೆ? ಕಾಲು ತೊಳ್ಕೊಂಡು ಒಳಗಡೆ ಬರಲಿಕ್ಕೆ ನೀರಿಟ್ಟಿರ್ತಾರೆ. ಕಾಲು ತೊಳ್ಕೊಳಕ್ಕೆ ನೀರಿಡ್ತೀರಾ ಇಲ್ವೋ ನಿಮ್ಮ ಮನೆಯಲ್ಲಿ? ಹೊರಗಿಂದ ಬಂದವರಿಗೆ ಇವಾಗ ಹಳ್ಳಿಗಳಲ್ಲಿ ನಾವು ಹೋದರೆ ಫಸ್ಟ್ ಅವರು ನೀರೇ ಕೊಡ್ತಾರೆ, ಒಂದು ಚರಿಗೆ 2 ಚರಿಗೆ ನೀರು. ಯಾಕೆ? ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಒಳಗಡೆ ಬರೀ ಅಂತ. ಹಂಗೆ ಒಳ್ಳೆ ಪದ್ಧತಿ. ಸೊ ಆ ಹೊರಗಡೆ ನೀರು ಇಟ್ಟಾರಂತೇಳಿ ಹೊರಗಡೆಯಿಂದ ಒಳಗೆ ಬರೋ ನಾವು ಎಲ್ಲೆಲ್ಲಿ ಕಕ್ಕ ಇದೆಯೋ,
ಎಲ್ಲೆಲ್ಲಿ ಕೊಳಚೆ ಇದೆಯೋ ಅಲ್ಲೆಲ್ಲ ಹೋಗಿ ತುಳ್ಕೊಂಡು ಬಂದು ಕಾಲು ತೊಳ್ಕೊಂಡು ಒಳಗಡೆ ಬರ್ತೀವ? ಏನು ಮಾಡ್ತೀರಿ? ಹೆಂಗೂ ನೀರೈತಿ, ಹೇಗೂ ಏನಿದೆ ಹೊರಗಡೆ ನೀರಿಟ್ಟಿದಾರ, ಹಾಗಂತೇಳಿ ಊರಾಗೆಲ್ಲ ಎಲ್ಲೆಲ್ಲಿ ಕಕ್ಕ ಮಾಡಿರ ಅಂತೇಳಿ ಎಲ್ಲ ತಿಳ್ಕೊಂಡಕ್ಕೆ ಹೋಗ್ತೀರಾ? ಎಲ್ಲೆಲ್ಲಿ ಕಕ್ಕ ಮಾಡ್ಯಾರ ಅಲ್ಲೆಲ್ಲ ಹೋಗಿ ತುಳ್ದಾಡ್ಕೊಂಡು ಬರ್ತೀರಾ ಕಾಲಲ್ಲಿ? ಹೆಂಗೂ ನೀರೈತಲ್ಲ ತೊಳ್ಕೊಳಕ. ಎಲ್ಲೆಲ್ಲಿ ಕೊಳಚೆ ಇದೆ, ಚರಂಡಿ ಇದೆ, ಅಲ್ಲೆಲ್ಲ ಹೋಗಿ ಉಳ್ಳಾಡ್ಕೊಂಡು ಬರ್ತೀರಾ? ಹೆಂಗೂ ನೀರೈತಲ್ಲ ತೊಳ್ಕೊಂಡು ಹೋಗೋಣ ಒಳಗಡೆ. ಮಾಡ್ತೀರಾ? ಮತ್ತೆ ಯಾಕೆ ಮಾಡಂಗಿಲ್ಲ? ಕೊಳಚೆ ರೀ ಅದು, ಗಲೀಜದು. ನೀರೈತಿ ಇಲ್ಲ ಅಂತ ಹೇಳಂಗಿಲ್ಲ. ಹಾಗಂತೇಳ್ಬಿಟ್ಟು ಅಲ್ಲಿ ನಾವು ಕೊಳಚೆನಲ್ಲಿ ಬಿದ್ದು ಉಳ್ಳಾಡಿ ಬಂದು ಪಾಪ ಮಾಡಿದ ವ್ಯಕ್ತಿಗೆ ಪರಲೋಕ ಇದೆ, ಪಾಪವನ್ನ ಬಿಟ್ಟು ಬಿಡೋನಿಗೆ ಪರಲೋಕ ಇದೆ. ಅರ್ಥ ಮಾಡ್ಕೊಡ್ರಿ ನಾನು ಹೇಳೋದು. ಪಾಪ ಮಾಡಿದ ವ್ಯಕ್ತಿಗೆ ಪರಲೋಕ ಇದೆ, ಪಾಪವನ್ನ ಬಿಟ್ಟು ಬರುವವನಿಗೆ ಪರಲೋಕದಲ್ಲಿ ಸೇರ್ಕೊಂತಾನೆ. ಕಚ್ಚಪಚ್ಚ ಅಲ್ಲೆಲ್ಲ ತುಳ್ದಾಡ್ಕೊಂಡು ಒಳಗಡೆ ಕರ್ಕೋತೀರಾ? ಕೆಸರಲ್ಲಿ ಉಳ್ಳಾಡಿ ಬಂದ್ರೆ ಒಳಗಡೆ ಕರ್ಕೊತೀರಾ ನಿಮ್ಮ ಬೆಡ್ರೂಮ್ಗೆ, ನಿಮ್ಮ ಅಡುಗೆ ಮನೆಗೆ? ಏನು ಮಾಡ್ತೀರಿ? ಏಯ್ ಮೊದಲು ಅಲ್ಲಿ ನಿಂತ್ಕೊಳ್ಳಪ್ಪ, ಬಟ್ಟೆ ಬಿಚ್ಚಾಕ್, ಹೋಗಿ ನೀರಾಕ್, ಸ್ನಾನ ಮಾಡು, ಒಂದು ಸ್ಯಾಂಡಲ್ ಸೋಪ್ ಹಚ್ಕೊ, ಹೌದಿಲ್ಲ? ಒಂದು ಮೈಸೂರು ಸ್ಯಾಂಡಲ್ ಹಚ್ಕೊಂಡು ನೀಟಾಗಿ ತೊಳ್ಕೊಂಡು ಒಳಗಡೆ ಬಾ. ಬರ್ತೀರ? ಕರಿತೀರಿಲ್ಲ? ಪಾಪ ಮಾಡ್ತಾ ಮಾಡ್ತಾ ಪರಲೋಕಕ್ಕೆ ಹೋಗ್ತೀನಿ ಅನ್ನೋವನಿಗೆ ಸಾಧ್ಯನೇ ಇಲ್ಲ. ದೇವರು ಪಾಪವನ್ನ ಏನು ಮಾಡಿದ್ದಾರೆ? ದ್ವೇಷ ಮಾಡಿದ್ದಾರೆ. ಪಾಪಿಯನ್ನ ದೇವರೇನು ಮಾಡಿದ್ದಾರೆ? ಪ್ರೀತಿ ಮಾಡಿದ್ದಾರೆ. ಹಂಗಂದ್ರೆ ಏನು ಅರ್ಥ? ಕೃಪೆಯಲ್ಲಿದ್ದೀವಿ ಅಂತೇಳಿ ಪಾಪವನ್ನ ಏನು ಮಾಡಬಾರ್ದು? ನಾವು ಮಾಡಲೇಬಾರ್ದು. ಕೃಪೆ ಕಾಲ ಇದು. ನಾವು ತಪ್ಪು ಮಾಡಿದರೆ ದೇವ್ರು ನಮ್ಮನ್ನು ಕ್ಷಮಿಸ್ತಾರೆ 100%. ನಾವು ಪಾಪ ಮಾಡಿದರೆ ದೇವ್ರು ನಮ್ಮ ಪಾಪವನ್ನು ಅಳಿಸಾಕ್ತಾರೆ 100ಕ್ಕೆ 100. ಹಾಗಂತೇಳಿ ನಾವು ಪಾಪನ ಮಾಡ್ತಾನೇ ಇರಬಾರ್ದು ಅಂತ ಇದ್ರ ಅರ್ಥ. ಅರ್ಥ ಆಗ್ತದೆ ನಾನು ಹೇಳೋದು? ನಿತ್ಯವೂ ಏನು ಮಾಡಬಾರ್ದು? ನಾವು ಕೋಪಿಸಿಕೊಳ್ಳೋರಾಗಿರಬಾರ್ದು, ನಿತ್ಯವೂ ಬೈಯುವವರಾಗಿರಬಾರ್ದು, ನಿತ್ಯವೂ ಅಸಹ್ಯವಾದ ಕಾರ್ಯಗಳನ್ನು ನೋಡುವವರಾಗಿರಬಾರ್ದು. ನಿತ್ಯ ಯಾಕೆ? ಪಾಪ ಪರವಾಗಿಲ್ಲ, ಕೃಪೆ ಇದೆ, ಬೈತಾನೇ ಇರ್ತೀನಿ. ಕೃಪೆ ಇದೆ, ಪರವಾಗಿಲ್ಲ, ನಾನು ನೋಡ್ತಾನೇ ಇರ್ತೀನಿ. ಯಾರಪ್ಪನ ದುಡ್ಡು ಎಲ್ಲ ಒಂದೇ ಸಾರಿ ಕೊಟ್ಬಿಟ್ಟಿವಿ. ಎಷ್ಟು ದಿನ? 90 ದಿನ, 1 ವರ್ಷ ಒಂದೇ ಸಾರಿ ಹಾಕ್ಬಿಟ್ಟಿವಿ. ಏನು ಮಾಡ್ತೀನಿ ನಾನು? ನೋಡ್ತಾನೆ ಇರ್ತೀನಿ. ಏನು? ಮೊಬೈಲಲ್ಲಿ ಒಂದೇ ಸಾರಿ ಹಾಕ್ಬಿಟ್ಟಿನಿ ರೀ, ವರ್ಷ ಪೂರ್ತಿ ಒಂದೇ ರೀಚಾರ್ಜು, ದಿನಕ್ಕೆ 2 GB, ದಿನಕ್ಕೆ 3 GB. ನೋಡ್ತಾನೆ ಇರ್ತೀನಿ. ಏನಾಗದೈತಿ? ಮಾಡ್ತಾನೆ ಇರ್ತೀವಿ. ಟಕ್ಕನ ಏಸಪ್ಪ ಬಂದ್ರೆ ಏನು ಮಾಡ್ತೀಯಾ? ಹೇಳಿದಾರ ಇವತ್ತೇ ಬರ್ತೀನಿ ಅಂತ? ನಿಮ್ಮಪ್ಪ ಏನಾರು ಊರಿಗೆ ಹೋಗಿದ್ರೆ ನಾಳೆ ಬರ್ತೀನಿ ಅಂತ ಹೇಳಿ ಹೋಗ್ಬೋದು. ಏಸಪ್ಪ ಇವತ್ತೇ ಬರ್ತೀನಿ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೋ ಸಹೋದರಿ. ನಿನ್ನ ಗಂಡ ಊರಿಗೆ ಹೋಗಿದ್ರೆ ನಾಳೆ ಬರ್ತೀನಿ ಅಥವಾ ಇವಾಗ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ಬೋದು. ಏಸಪ್ಪನ ಕಡೆ ಫೋನ್ ಇಲ್ಲ. ಯೇಸು ಸ್ವಾಮಿ ಕಡೆ ಏನಿಲ್ಲ? ಫೋನ್ ಇಲ್ಲ. ನಿನ್ನ ಗಂಡನ ಕಡೆ ಫೋನ್ ಇರ್ಬೋದು ಸಹೋದರನೇ. ನಿನ್ನ ಹೆಂಡತಿ ಕೈಲೊಂದು ಫೋನ್ ಕೊಟ್ಟಿರ್ಬೋದು. ಊರಿಗೆ ಹೋಗಿ ನೀನು ಚೆನ್ನಾಗಿ ಬಾಗ್ಲೆಲ್ಲ ಸರಿಯಾಗಿ ಹಾಕ್ಕೊಂಡು ಮಕ್ಕೋ, ನಾಳೆ ಬರ್ತೀನಿ ಫೋನ್ ಮಾಡಿ ಹೇಳಿ ಬರ್ಬೋದು. ನೀನು ನಿನ್ನ ಪರಲೋಕದ ಗಂಡ ಬರುವಾಗ ಹೇಳಿ ಬರಲ್ಲ. ಪರಲೋಕದಿಂದ ಯೇಸು ಸ್ವಾಮಿ ಬರುವಾಗ ಹೇಳಿ ಬರೋಕ್ಕೆ ಆತನ ಕಡೆ ಫೋನ್ ಇಲ್ಲ. ಬುದ್ಧಿವಂತರಿದ್ದಾರೆ, ಒಂದು ಫೋನ್ ಕೊಡಿಸ್ಬಿಡಂಬಿಟ್ರೆ ಯೇಸು ಸ್ವಾಮಿಗೆ ಅನ್ನೋರು ಇದ್ದಾರೆ. ಯೇಸು ಸ್ವಾಮಿಗೆ ಒಂದು ಫೋನ್ ಕೊಡಿಸ್ಬಿಡೋಣ ಅಂತ ಯಾವಾಗ ಬರ್ತಾನೆ ಒಂದು ಕಾಲ್ ಮಾಡಿಬಿಡ್ಲಿ, ಎಲ್ಲರೂ ಫುಲ್ ಅಲರ್ಟ್ ಆಗಿ ನಿಂತ್ಕೊಂಡ್ಬಿಡ್ತೀವಿ. ಭಾಳ ಬುದ್ಧಿವಂತರಿದ್ದಾರೆ ಇವತ್ತಿನ ದಿನಗಳಲ್ಲಿ. ಅದಕ್ಕೆ ಫೋನ್ ಇಲ್ಲ ಯೇಸು ಸ್ವಾಮಿ ಕೈಯಲ್ಲಿ. ಯಾವಾಗಲೂ ನಾವೇನಾಗಿರ್ಬೇಕಂತೆ? ಸಿದ್ಧರಾಗಿರ್ಬೇಕು. ಯಾವಾಗಲೂ ಸಿದ್ಧರಾಗಿರ್ಬೇಕು. ಕಳ್ಳನ ಹಾಗೆ ನೋಡಿ, ಅಲ್ಲಿ ಎಷ್ಟು ಚಂದ ಹೋಲಿಕೆ ಮಾಡಿದ್ದಾರೆ. ಹೆಂಗೆ ಕೇಳಿಸ್ಕೊಳ್ತಾ ಇದ್ದೀರಾ? ಹಾಲೆಲೂಯಾ. ಕಳ್ಳನ ಹಾಗೆ, ಕಳ್ಳನ ಹಾಗೆ ಸ್ವಾಮಿ ಬರ್ತಾನ್ರಿ. ಯಾವಾಗಲೂ ಎಚ್ಚರವಾಗಿರ್ಬೇಕಂತ ನಾವು.
ಯಾವಾಗಲೂ ಎಚ್ಚರವಾಗಿರ್ಬೇಕು. ಯಾವಾಗಲೂ ಎಚ್ಚರವಾಗಿದ್ದರೆ ನಿನ್ನ ಮನೆ ಸುರಕ್ಷಿತವಾಗಿರ್ತದೆ. ಯಾವಾಗಲೂ ಹೆಂಗೆ ಮಲ್ಕೊಂಡ್ರೆ ಸಾಕ್ರಿ, ಹೋಗ್ಬಿಡ್ತೀವಿ ಅನ್ನೋರು ಇರ್ತಾರೆ ಭಾಳ ಜನ. ಇವಾಗ ಮಾತಾಡ್ಸಿರ್ತೀವಿ, ಸುಮ್ಮನೆ ಹಿಂಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ಹೋಗ್ಬಿಟ್ಟಿರ್ತಾರೆ ಆಗಲೇ. ಎಷ್ಟು ಬಡಿದ್ರು ಎಬ್ಬಿಸಿದ್ರು ನಾವು ಕೆಲವು ಸಾರಿ ಪ್ರೇಯರ್ಗೆ ಹೋಗಿ ವಾಪಸ್ ಬರ್ತೀವಿ. ಕೆಲವೊಮ್ಮೆ 11 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ. ಅವಾಗ ಬಂದು ಹೊಡೆದು ಇವ್ರು ಅಕ್ಕಪಕ್ಕದವ್ರು ಎದ್ದು ಬಂದಿರ್ತಾರೆ, ಏನಾಯ್ತು ಅಂತೇಳಿ ನಮ್ಮ ಮನೆಯವ್ರು ಎದ್ದಿರಂಗಿಲ್ಲ. ಅನೇಕ ಸಾರಿ ಹಾಲಲ್ಲೇ ಮಲಗಿರ್ತಾರೆ, ಮತ್ತೇನು ದೂರ ಅಲ್ಲ, ಬೆಡ್ರೂಮ್ನಾಗನಲ್ಲ, ದೂರ ಅಲ್ಲ, ಹಾಲಲ್ಲೇ ಬಾಗಿಲಿಗೆ ಏನು ಹತ್ತಿರದಲ್ಲೇ. ಸುಖ ಜೀವಿಗಳು ಏನು ಮಾಡ್ತೀರ? ಸುಖ ಜೀವಿಗಳಂತಾರಲ್ಲ, ಅದು ಹೇಳ್ತಾರೆ, ಗಾದೆ ಮಾತಿದೆ, ಭಾಳ ಚೆನ್ನಾಗಿದೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ, ಅವ್ನಿಗೆ ಎಲ್ಲಿದ್ರು ನಿದ್ರೆನೆ. ಹಾಗೆ ಕೆಲವರು ಇರ್ತಾರೆ. ಆದರೆ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಬರುವಾಗ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿ ಎಚ್ಚರಿಕೆ? ಯಾವ ಪಾಪವು ನಾನು ಅಂಟಿಕೊಳ್ಳೋದಿಲ್ಲ. ನಿದ್ರೆ ಅಲ್ಲ ನಾನು ಹೇಳೋದು, ಪಾಪದಿಂದ ಎಚ್ಚರಿಕೆ ಆಗಿರ್ಬೇಕು. ಪಾಪದಿಂದ ಎಚ್ಚರಿಕೆ ಆಗಿದ್ರೆ ನೀನು ಯಾವಾಗಲೂ ಎಚ್ಚರದಲ್ಲಿ ಇದ್ದೀಯ ಅಂತ ಅರ್ಥ. 2 ಬೆಡ್ಶೀಟ್ ಹೊತ್ಕೊಂಡು ಮಕ್ಕೋ, ಇನ್ನೊಂದು 2 ಬೆಡ್ಶೀಟ್ ಹೊತ್ಕೊಂಡು ಮಕ್ಕೋ. ಅದಕ್ಕೆಲ್ಲ ಹೇಳೋದು. ಹಂಗಂದ್ರೆ ಏನೋ ಯೇಸು ಸ್ವಾಮಿ ಯಾವಾಗ ಬರ್ತಾನಂತ ನೋಡ್ಕೊಂಡಿರೋನನ್ರಿ ಅಂತ ಹೇಳಲ್ಲ. ಯೇಸು ಸ್ವಾಮಿ ಯಾವಾಗ ಬರ್ತಾನಂತ ನೋಡ್ಕೊಂಡೇ ಇರ್ಬೇಕೇನ್ರಿ ಕಣ್ಣು ತೆರೆದು? ಇಲ್ಲ, ನೀನು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರು ಪರವಾಗಿಲ್ಲ. ಪಾಪದಿಂದ ಎಚ್ಚರಿಕೆಯಲ್ಲಿರ್ಬೇಕು. ಪಾಪ ನಿನ್ನೊಳಗೆ ಜೀವಿಸದಂತಿರ್ಬೇಕು. ಯೇಸು ಸ್ವಾಮಿ ಬರುವಾಗ ನೀನು ದೇಹಾಕಾರದಲ್ಲಿ ಹೋಗಲ್ಲ, ಆತ್ಮನಲ್ಲಿ ನೀನು ಹೋಗ್ತೀಯ. ನಾವ್ ಹೆಂಗ್ ಹೋಗ್ತೀವಿ ಪರಲೋಕಕ್ಕೆ? ಈ ಶರೀರ ಹೋಗ್ತದ? ಈ ಮಾಂಸ, ರಕ್ತ, ಮೂಳೆ ಇದು ಹೋಗ್ತದ? ಇಲ್ಲ ಪ್ರಿಯರೇ, ಇದು ಯಾವುದು ಹೋಗಲ್ಲ. ರಕ್ತ, ಮಾಂಸ ಯಾವುದು ಪರಲೋಕಕ್ಕೆ ಸೇರಲ್ಲ. ಯಾವುದು? ಆತ್ಮ. ನಮ್ಮೊಳಗಿದೆಲ್ಲ ಆತ್ಮ. ಆತ್ಮ ದೇವರೊಂದಿಗೆ ಹೋಗ್ತದೆ. ಆತ್ಮಕ್ಕೆ ಸಂಬಂಧಪಟ್ಟದ್ದು ಅದು ಮಾತ್ರ ಪರಲೋಕಕ್ಕೆ ಹೋಗ್ತದೆ. ಮೊದಲನೇ ಆದಾಮ ಎಲ್ಲಿಗೆ ಸಂಬಂಧಪಟ್ಟವನಾದ? ಮಣ್ಣಿಗೆ ಸಂಬಂಧಪಟ್ಟವನಾದ. ಮೊದಲನೇ ಆದಾಮ ಅಂದ್ರೆ ಯಾರು? ಆದಿಕಾಂಡದಲ್ಲಿದ್ದ ಮೊದಲನೇ ಆದಾಮ. ಎರಡನೇ ಆದಾಮ ಅಂದ್ರೆ ಯಾರು? ಪರಲೋಕದಿಂದ ಬಂದ ಆದಾಮ. ಎಲ್ಲಿಂದ ಬಂದ? ಪರಲೋಕದಿಂದ ಬಂದ. ಮೊದಲನೇ ಆದಾಮ ಭೂಮಿಯಿಂದ ಉತ್ಪತ್ತಿಯಾದ, ಅವನು ಭೂಮಿಗೆ ಹೋದ. ಮೊದಲನೇ ಎರಡನೇ ಆದಾಮ ಪರಲೋಕದಲ್ಲಿ ಉತ್ಪತ್ತಿಯಾದ, ಆತನು ಪರಲೋಕದಕ್ಕೆ ಸಂಬಂಧಪಟ್ಟವನಾಗಿದ್ದಾನೆ. ಆತನು ಎಲ್ಲಿದ್ದಾನೋ ಅಲ್ಲೇ ನಮ್ಮನ್ನು ಇರ್ಬೇಕಂತ ಆಸೆ ಪಡ್ತಾನೆ. ಆತನು ಹೇಗೆ ಜೀವಿಸ್ತಾನೋ ಹಾಗೆ ನಾವು ಜೀವಿಸ್ಬೇಕಂತ ಆತ ಆಸೆ ಪಡ್ತಾನೆ. ಆ ಪರಲೋಕದಲ್ಲಿರುವಂತವನ ಸ್ವಭಾವಗಳು ನಮ್ಮೊಳಗಿದ್ರೆ ಮಾತ್ರ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಮಣ್ಣಿನಿಂದ ಇದ್ದವನ ಸ್ವಭಾವಗಳು ನಮ್ಮೊಳಗಿದ್ರೆ ನಾವು ಮಣ್ಣಿಗೆ ಸೀಮಿತರಾಗ್ತೀವಿ. ಮಣ್ಣಿಂದ ಬಂದದ್ದು ಕಣ್ಣಿನ ಆಸೆ, ದೇಹದ ಆಸೆ, ಆಡಂಬರ, ಬದುಕು ಬಾಳಿನ ಡಂಬ, ಸಂಸಾರ, ಇದೆಲ್ಲ ಎಲ್ಲಿದು? ಮಣ್ಣಿಂದ ಉತ್ಪತ್ತಿ ಆದದ್ದು. ಇದಕ್ಕೆ ಸಂಬಂಧಪಟ್ಟವರಾಗಿದ್ವಿ ಅಂದ್ರೆ ನಾವು ಇಲ್ಲೇ ಇರ್ತೀವಿ. ಯಾವಾಗ ನಾವು ಆತ್ಮಕ್ಕೆ ಸಂಬಂಧಪಟ್ಟವರಾಗ್ತೀವೋ, ಯಾವಾಗ ಪರಲೋಕ ಭಾವದವರಾಗ್ತೀವೋ, ಯಾವಾಗ ಆತ್ಮಕ್ಕೆ ಸಂಬಂಧಪಟ್ಟವರು ನಾವು ಆಗ್ತೀವೋ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22ರಿಂದ ಓದುವಾಗ ಅಲ್ಲೇನೆಲ್ಲ ಇದೆಯೋ ಅದೆಲ್ಲ ನಮ್ಮ ಒಳಗೆ ಬರುವಾಗ ನಾವು ಪರಲೋಕ ಭಾವದವರಾಗ್ತೀವಿ. ಆಗ ಆತ್ಮನಲ್ಲಿ ನಡೆದಾಡ್ತೀವಿ. ಹಲ್ಲೆಲೂಯ. ಆಗ ಆ ಹಾಡು ಹೇಳ್ತಾರೆ ನೋಡಿ, ಸತ್ತಾಗ, ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು, ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು, ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು, ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು, ಪರಲೋಕವೇ ನಂದೇಶವು ನಾನೆಂದು ನೋಡುವೆನು. ಅಲ್ಲೊಂದು ಚರಣ ಹೀಗಿದೆ, ಈ ಶರೀರ ಇಲ್ಲೇನಾಗ್ತದಂತೆ, ಇದಿಲ್ಲೇ ಹೋಗ್ಬಿಡ್ತದೆ. ಆ ಮಹಿಮಾ ಶರೀರ ನಾವು ಹೊಂದಿಕೊಳ್ತೀವಲ್ಲ, ಆ ಮಹಿಮಾ ಶರೀರದೊಂದಿಗೆ ನಾವು ಪರಲೋಕವನ್ನು ಸೇರ್ತೇವೆ. ಹಲ್ಲೆಲೂಯಾ. ಆ ಮಹಿಮಾ ಶರೀರ ನಮಗೆ ಬರ್ಬೇಕಂದ್ರೆ ನಾವು ಯಾವುದರಿಂದ ಎಚ್ಚರಿಕೆ ಆಗಿರ್ಬೇಕು?
ಪಾಪದಿಂದ ಎಚ್ಚರಿಕೆ ಆಗಿವೆ. ಕೃಪೆ ಕಾಲದಲ್ಲಿ ಇದ್ದೀವ್ರಿ. ಹೌದು, ಕೃಪೆ ಕಾಲದಲ್ಲೇ ಇದೆಯಾ? ಮನೆ ಮುಂದ್ಗಡೆ ನೀರೈತ್ರಿ ತೊಳ್ಕೊಂಡು ಹೋಗಕ್ಕೆ. ಮನೆ ಮುಂದ್ಗಡೆ ಏನಿಟ್ರಿ? ಒಂದು ಡ್ರಮ್ಮಲ್ಲಿ ನೀರು ತುಂಬಿಟ್ಟಿರಿ. ಎಲ್ಲಿ ಬೇಕಲ್ಲ ಅಡ್ಡಾಡ್ಕೊಂಬಂದ್ರು ಪರವಾಗಿಲ್ಲ, ಹಂಗೇನಾ? ಅರಿವಿರಬೇಕು. ನೀರಿದೆ, ಕೃಪೆನೂ ಭೂಮಿ ಮೇಲೆ ಇದೆ. ಕೃಪೆ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಕ್ಕಾಗತ್ತಾ? ಮನೆ ಮುಂದೆ ನೀರು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ತಿರುಗಾಡ್ಕೊಂಡು ಒಳಗಡೆ ಹೋಗಕ್ಕಾಗತ್ತಾ? ಆಗಲ್ಲ. ಕೃಪೆ ಇದೆ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಪಾಪವನ್ನ ಮಾಡದೆ ಪಾಪದಿಂದ ಎಚ್ಚರವಾಗಿರ್ಬೇಕು. ಇವತ್ತು ನಾವು ಏನೇ ಪಾಪ ಮಾಡಿದ್ರು ದೇವರು ಪ್ರೀತಿಯಿಂದ ನಮ್ಮನ್ನು ಸೇರಿಸ್ಕೊಳ್ತಾನೆ. ನಾವೆಷ್ಟೇ ಪಾಪದಲ್ಲಿದ್ದರೂ ಕೂಡ ದೇವರ ಪಾಪವನ್ನು ಕ್ಷಮಿಸಿ ನಮ್ಮನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡಿದ್ದಾನೆ. ತಿರುಗಿ ನೀನು ಪಾಪ ಮಾಡಕ್ ಹೋಗ್ಬೇಡ. ತಿರುಗಿ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಕ್ ಹೋಗ್ಬೇಡ. ಒಂದು ಸಾರಿ ಯೇಸು ಸ್ವಾಮಿ ನಿನ್ನ ಪಾಪದ ವಿಷಯದಲ್ಲಿ ಆತನು ಮರಣವನ್ನು ಅಪ್ಪಿದ್ದಾನೆ. ಒಂದು ಸಾರಿ ನೀನು ಮಾಡಿರುವಂತ ಅಪರಾಧದ ನಿಮಿತ್ತವಾಗಿ ಆತನಿಗೆ ಮುಳ್ಳಿನ ಕಿರೀಟ ಇಟ್ಟಾಯ್ತು. ಇನ್ನೂ ದಿನೇ ಅದನ್ನೇ ಮಾಡಕ್ ಹೋಗ್ಬೇಡ. ಇನ್ನೂ ನೀನು ದಿನೇ ಅದನ್ನೇ ಮಾಡಿದ್ರೆ ಏನರ್ಥ? ನಿನ್ನ ತಂದೆಗೆ ಅವಮಾನ ಮಾಡ್ತಾ ಇದೀಯ ಅಂತ ಅರ್ಥ. ನಿನ್ನ ದೇವರಿಗೆ ಅವಮಾನ ಮಾಡ್ತಾ ಇದೀಯ ಅಂತ ಅರ್ಥ. ಸೇರಿಸ್ಕೊಂತಾನೆ ಸ್ವಾಮಿ ನಿನ್ನ ಪರಲೋಕಕ್ಕೆ, ನಿಶ್ಚಯ ಸೇರಿಸ್ಕೊಳ್ತಾನೆ. ಆದ್ರೆ ಅದನ್ನೇ ನಾವು ಮಾಡೋದಲ್ಲ. ಹಲ್ಲೆಲೂಯಾ. ನೋಡಿ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ, ಸಮಯ ಬಹಳ ಮೀರ್ತಾ ಇದೆ. ನಾವು ಲೂಕನ್ ಬರೆದ ಸುವಾರ್ತೆನ 4ನೇ ಅಧ್ಯಾಯದ ಕಡೆ ನಮ್ಮ ಸತ್ಯವೇದನ ತಿಳಿಸೋಣ. ಲೂಕನ್ ಬರೆದ ಸುವಾರ್ತೆ ಬಹಳ ಚೆನ್ನಾಗಿ ಇರುತ್ತೆ, ತುಂಬಾ ಸಮಯ ಬೇಕಾಗ್ತದೆ. ಓಕೆ, 4ನೇ ಅಧ್ಯಾಯ ಅದರ 5ನೇ ವಾಕ್ಯದಿಂದ ನಾವು ನೋಡ್ಕೊಳ್ಳೋಣ. ಲೂಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ, ನಾನೇ ಓದ್ತೀನಿ, ಕೇಳಿಸ್ಕೊಡ್ರಿ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನ ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನ, ಇವುಗಳ ವೈಭವವನ್ನ ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೋಡ್ರಿ, ಇದನ್ನ ಯಾರು ಹೇಳ್ತಾರೆ ಗೊತ್ತಾ? ಇದನ್ನ ಸೈತಾನ ಯಾರಿಗೆ? ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಮೇಲೆ ನಾವು ಓದಿದ್ರೆ, ಈ ವಾಕ್ಯದಿಂದ ಮೇಲೆ ನಾವು ಓದಿದ್ರೆ ಅಲ್ಲಿ ಏನಿದೆ ಸಂದರ್ಭ? ಯೇಸು ಸ್ವಾಮಿ ಸೇವೆಗೆ ಬರುವಾಗ ಅದಕ್ಕಿಂತ ಮುಂಚೆ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ. ಉಪವಾಸ ಪ್ರಾರ್ಥನೆ ಮಾಡಿದಾರ. ಆ ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಸೈತಾನ ಬಂದಿದ್ದಾನೆ. ನೋಡ್ರಿ, ಸೈತಾನ ಬಂದು ಹೇಳ್ತಾನೆ, ಮೇಲಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡಿದಂತೆ? ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ಅಧಿಕಾರವನ್ನ ತೋರಿಸಿದ್ದಾನಂತೆ. ಯಾರಿಗೆ? ನಾವ್ ಹೇಳ್ತೀವಲ್ಲ, ಸೂರ್ಯನಿಗೆ ಟಾರ್ಚಾ? ಏನಂತಾರೆ? ಸೂರ್ಯನಿಗೆ ಟಾರ್ಚಾ ಅಂತ ಹೇಳ್ತೀವಲ್ಲ, ಹಂಗೆ. ಯಾರ್ದಿದ ಅಧಿಕಾರ? ಭೂಲೋಕದಲ್ಲಿ ಅಧಿಕಾರ, ಪರಲೋಕದಲ್ಲಿ ಅಧಿಕಾರ, ನರಕದಲ್ಲಿ ಅಧಿಕಾರ, ಪಾತಾಳದಲ್ಲಿ ಅಧಿಕಾರ, ಎಲ್ಲ ಅಧಿಕಾರ ಯಾರಿಗೆ ಕೊಡಲ್ಪಟ್ಟಿದೆ? ಯೇಸು. ಹಲ್ಲೆಲೂಯಾ. ಎಲ್ಲ ಅಧಿಕಾರ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿನೇ ಹೇಳಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19, 19, 20 ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದ್ದಾರೆ. ಆದ್ರೆ ಮತ್ತೆ ಇವನು ಕಿವಿಯಾಗ ಹೂ ಇಡಕ್ ಬರ್ತಾನೆ. ಎಲ್ಲಿ ಹೇಳ್ತಾರಲ್ಲ ಬಹಳ ಚೆನ್ನಾಗಿ, ಕಿವಿಯಾಗ ಹೂ ಇಡ್ತಾರೆ ನೋಡಪ್ಪ, ಕರೆಕ್ಟಾಗಿ ಅಂತ. ಹಂಗೆ ಎಲ್ಲ ಎಂತ ಬಹಳ ಚೆನ್ನಾಗಿ ನೋಡ್ರಲ್ಲ, ಹೆಂಗೆ ಹೇಳ್ತಾರೆ ಅಂದ್ರೆ, ಎತ್ತರಕ್ಕೆ ಕರ್ಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವುಗಳ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನನಗಿಷ್ಟ ಬಂದವ್ರಿಗೆ ನಾನು ಕೊಡ್ತೇನೆ. ಬಾಯಿಗೆ ಬರ್ತದೆ, ನಿನಗಲ್ವೋ ದಂಡ? ಯಾರಿಗೆ ಕೊಟ್ಟಿದೆ? ಯೇಸು ಸ್ವಾಮಿಗೆ ಕೊಡಲ್ಪಟ್ಟಿದೆ. ಅವನು ಹೇಳ್ತಾನೆ, ಇದರ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನೋಡಿ, ಸ್ವಲ್ಪ ಹೊತ್ತಿಗೆ ಯೇಸು ಸ್ವಾಮಿ ಎಲ್ಲಿ ಪ್ರಾರ್ಥನೆ ಮಾಡಿದ್ರು? 40 ದಿನ ಬೆಟ್ಟದಲ್ಲಿ. ಆ ಬೆಟ್ಟದಲ್ಲಿ ಅಡವಿಯಲ್ಲಿ ಇದ್ದುಕೊಂಡು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರೆ, ಇಲ್ಲಿ ವಾಕ್ಯ ಹೇಳ್ತದೆ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದಂತೆ? ಎತ್ತರಕ್ಕೆ ಕರ್ಕೊಂಡು ಹೋದ. ನೀವು ಇನ್ನೊಂದು ಸುವಾರ್ತೆಯಲ್ಲಿ ಓದ್ತಾ ಹೋದ್ರೆ ನೆಕ್ಸ್ಟ್ ಅದು ಇನ್ನು ಇಲ್ಲಿ ಮುಂದೆ ಕೂಡ ಇರ್ತದೆ. ದೇವಾಲಯದ ಶಿಖರಕ್ಕೆ ಕರ್ಕೊಂಡು ಹೋಗ್ತಾನಂತೆ, ಎತ್ತರವಾದ ಬೆಟ್ಟ ಕರ್ಕೊಂಡು ಹೋಗ್ತಾನಂತೆ.
ಕರ್ಕೊಂಡು ಹೋಗ್ತಾನ? ಹೆಂಗ್ ಹೋದ್ರು ಅವರು? ಏರೋಪ್ಲೇನ್ ಇತ್ತ? ಏರೋಪ್ಲೇನ್ ಇತ್ತ ಏನಾದ್ರು? ಹೆಂಗ್ ಹೋದ್ರು ಅವರು? ಹಲ್ಲೆಲೂಯ. ದೇಹ ಆಕಾರದಲ್ಲಿ ಹೋಗ್ಲಿಲ್ಲ ಅವರು. ಅವ್ರು ಅಲ್ಲೇ ಇದ್ದಾರೆ. ಸೈತಾನನಿಗೂ ಯೇಸು ಸ್ವಾಮಿಗೂ ಹೋರಾಟ ನಡೀತಾ ಇದೆ. ಅದಕ್ಕೆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ತಾ, ಅಲ್ಲಿ ಬಹಳ ಚೆನ್ನಾಗಿದೆ. 10ನೇ ವಾಕ್ಯದಿಂದ ಏನಿದೆ? ಮೊದಲನೇ ವಾಕ್ಯದಿಂದ 6 ಓಕೆ 10ರಿಂದ ಕಡೆ ಮಾತೇನಂದ್ರೆ, ನೀವು ಕರ್ತನನ್ನು ಬಲಗೊಳ್ಳಿರಿ. ಇಲ್ಲಿ ನಾವು ಓದೋದು ಬೇಡ, ಸಮಯ ಭಾಳ ಆಗೈತೆ. ಇಲ್ಲೇನಿದೆ ಗೊತ್ತಾ? ನೀವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಯಾರ ಸಂಗಡ ಹೋರಾಟ ಮಾಡ್ತೀರಿ? ಯಾವರೊಂದಿಗೆ ಯುದ್ಧ ಮಾಡ್ತೀರಿ? ಯಾವ ಆಯುಧ ಹಿಡಿತೀರಿ? ಬರ್ಚಿ ಹಿಡ್ಕೋತೀರಾ? ಗನ್ ಹಿಡ್ಕೊತೀರಾ? ಈಟಿ ಹಿಡ್ಕೋತೀರಾ? ಯಾವ್ದು ಹಿಡ್ಕೊಳ್ತೀರಿ? ಯಾರೊಂದಿಗೆ ಯುದ್ಧ ಮಾಡ್ತೀರಿ? ಓದಿದ್ದೀರಾ? ಅದೇ ಓದಿದ್ದೀರಾ? ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದ್ರಿ ಮನೇಲಿ, ಚೆನ್ನಾಗಿ ಓದಿರೋರು. ಏನಂತಿದೆ ಅಲ್ಲಿ? ನೀವು ಹೋರಾಟ ಮಾಡುವಂಥದ್ದು, ನೀವು ಯುದ್ಧ ಮಾಡುವಂಥದ್ದು ಮನುಷ್ಯರೊಂದಿಗಲ್ಲ, ನೀವು ಹೋರಾಡುವಂಥದ್ದು ಇಹಲೋಕದ ಅಧಿಪತಿಯೊಂದಿಗೆ. ಹಲ್ಲೆಲೂಯಾ. ಯಾರೊಂದಿಗೆ? ಇಹಲೋಕದ ಅಧಿಪತಿಯೊಂದಿಗೆ, ವಾಯುಮಂಡಲದಲ್ಲಿ ಹೋರಾಟ ಮಾಡುವ ಶಕ್ತಿಗಳೊಂದಿಗೆ, ಎಲ್ಲ ಅಂಧಕಾರದೊಂದಿಗೆ ನೀವು ಯುದ್ಧ ಮಾಡುವವರಾಗಿದ್ದೀರಿ. ಏನೇನು ಧರಿಸ್ಕೊಳ್ತೀರಿ ಈಗ? ಎಲ್ಲ ಕೋಟ್ ಹಾಕೊಳ್ಳೋಣ, ಕರೆ ಕೋಟ್ ಹಾಕೊಳ್ಳೋಣ, ಅಥವಾ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ಳೋಣ ಯುದ್ಧ ಮಾಡಕ್ಕೆ? ಏನ್ ಹಾಕೊಳ್ಳೋಣ? ಸತ್ಯವೆಂಬ ನಡುಕಟ್ಟು. ಹಲ್ಲೆಲೂಯಾ. ಸತ್ಯವೆಂಬ ನಡುಕಟ್ಟು. ಮುಂದೆ ನೋಡಿ, ನೀತಿ ಎಂಬ ವಜ್ರ ಕವಚ. ಯಾರು 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 ಅಂಧಕಾರಗಳೊಂದಿಗೆ ಹೋರಾಟ ಮಾಡ್ತಾರೋ ಅವರು. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನಾ? ದೇವ್ರ ವಾಕ್ಯ ಹೇಳ್ತಾ ಇರೋದು ಅರ್ಥ ಆಗ್ತಿದ್ದೇನಾ? ಯಾರು ಪಾಪದ ವಿರುದ್ಧವಾಗಿ ಹೋರಾಟ ಮಾಡ್ತಾರಲ್ಲ, ಯಾರು ಅಂಧಕಾರಗಳೊಂದಿಗೆ ಹೋರಾಟ ಮಾಡ್ತಾರಲ್ಲ, ಯಾರು ದೊರೆತನಗಳೊಂದಿಗೆ ಹೋರಾಟ ಮಾಡ್ತಾರಲ್ಲ, ಅವರು ವಜ್ರದ ಕವಚ ಹಾಕೋಬೇಕಂತ, ನಂಬಿಕೆಯ ಸಮಾಧಾನದ ವಿಷಯವಾದ ಸುವಾರ್ತೆಯ ತಿಳಿಸುವುದರಲ್ಲಿ ಎಂಥ ಮನಸ್ಸು? ಕಲ್ಮಶವಾಗಿರೋ ಮನಸ್ಸಲ್ಲ, ಸಿದ್ಧವಾದ ಮನಸ್ಸು. ಇದೆಲ್ಲ ಹೆಂಗೆ? ಇದೆಲ್ಲ ಹೋರಾಟ ಇಲ್ಲ, ಭಾಳಿದೆ ಅದು ವಿಷಯ, ನಾನು ಮುಗಿಸ್ತೀನಿ. ಇದು ಎಲ್ಲ ನಮಗೆ ಕಣ್ಣಿಗೆ ಕಾಣುವ ವೈರಿಯೊಂದಿಗೆ ಹೋರಾಟ ಮಾಡೋಕ್ಕಲ್ಲ. ಇದೆಲ್ಲ ಕಾಣದೇ ಇರುವಂಥ ವೈರಿಯೊಂದಿಗೆ ಹೋರಾಟ ಮಾಡುವಂಥದ್ದು. ಇಲ್ಲಿ ಯೇಸು ಸ್ವಾಮಿಯನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಿದ್ದು ಅಲ್ಲಿ ದೈಹಿಕವಾಗಿ ಅಲ್ಲ, ಅದು ಆತ್ಮದಲ್ಲಿ ನಡ್ಕೊಂಡು ಹೋಗಿದ್ರು. ಹಲ್ಲೆಲೂಯಾ. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಏನು ಮಾಡ್ತೀರಿ? ಫಸ್ಟ್ ಏನು ಮಾಡ್ತೀರಿ? ಬಿಲ್ಡಿಂಗ್ ಕಟ್ಟಕ್ಕಂದ್ರೆ ಬುನದಿ ಹಾಕ್ಬಿಡ್ತೀರಾ? ಫಸ್ಟಿಗೆ ಬುನದಿ ಹಾಕ್ಬಿಡೋರು ಎಷ್ಟು ಜನ ಇದ್ದೀರಿ? ಕೈ ಹತ್ರಿ. ಏನು ಮಾಡ್ತೀರಿ? ಫಸ್ಟು ಪ್ಲಾನ್ ಮಾಡ್ತೀರಿ. ಎಲ್ಲೇ ಎಷ್ಟು ಹಾಕ್ತೀರಿ ಬುನಾದಿ? ಕೆಂಚಪ್ಪನ 3 ಮೈಲ್ ಕ್ಯಾಂಪಿಂದ ಸಿನ್ನೂರವರೆಗೂ ಬುನಾದಿ ಹಾಕ್ಬಿಡ್ತೀರಾ? ಪ್ಲಾನ್ ಮಾಡ್ತೀರಿ. 30-40 ಸೈಜಾ, 40-60 ಸೈಜಾ, ಅಥವಾ 20-30 ಸೈಜಾ? ಒನ್ ಫ್ಲೋರಾ, ಸೆಕೆಂಡ್ ಫ್ಲೋರಾ, ಥರ್ಡ್ ಫ್ಲೋರಾ? ಏನು ಮಾಡ್ತೀವಿ ಮೊದಲು? ಪ್ಲಾನ್. ಮೊದಲನೇ ಫ್ಲೋರ್ನಲ್ಲಿ ಸೀಟ್ ಹಾಕ್ಬೇಕಾ, ಮೋರ್ಡ್ ಹಾಕ್ಬೇಕಾ? ಹೌದಾ ಇಲ್ಲ? ಅಥವಾ ಮೋರ್ಡ್ ಹಾಕಿ ಇನ್ನೊಂದು ಮಾಡೋಣ, ಅದ್ರ ಮೇಲೆ ಸೀಟ್ ಹಾಕ್ಬಿಡೋಣ? ಹಂಗಂದ್ರೆ ಫಸ್ಟ್ ಸೆಕೆಂಡ್ ಫ್ಲೋರ್ ಹಾಕ್ಬೇಕಂದ್ರೆ ಅಡಿಪಾಯ ಎಷ್ಟಿರ್ಬೇಕು? ಎಷ್ಟು ಸ್ಟ್ರಾಂಗ್ ಹಾಕ್ಬೇಕು? ಸಾಕಪ್ಪ ಮ್ಯಾಲಿನ ಬೇಡ, ಒಂದೇ ಸಾಕು, ಮೇಲೆ ಒಂದನ್ನು ಸೀಟನ್ನು ಹಾಕ್ಬಿಡೋಣ ಅಂದ್ರೆ ಎಷ್ಟು ಹಾಕ್ಬೇಕು? ಮೊದಲೇನು ಮಾಡ್ತೀವಿ ನಾವು? ಪ್ಲಾನ್. ಇಂಜಿನಿಯರ್ ಯಾರದು? ಇಂಜಿನಿಯರ್ ಕರೆಸ್ತೀವಿ. ಬರ್ರಿ ಇಂಜಿನಿಯರ್ ಸಾಹೇಬ್ರೆ, ನೀವು ಭಾಳ ಊದ್ಕೊಂಡಿರಿ, ನಮ್ಗೊಂದು ಏನು ಮಾಡ್ರಿ, ಮನಿ ಕಟ್ಟ ಪ್ಲಾನ್. ಏನಂತೀವಿ ನಾವು? ಪ್ಲಾನ್. ಎಲ್ಲಿ ಪ್ಲಾನ್? ಹೆಂಗೆ ಪ್ಲಾನ್ ಮಾಡ್ತಾರೆ ಅವರು? ಇಲ್ಲೇ ಬಾತ್ರೂಮ್ ಬರಬೇಕು, ಇಲ್ಲೇ ಕಿಚನ್, ಇಲ್ಲೇ ಹಾಲ್, ಈ ಕಡೆ ಬೆಡ್ರೂಮ್, ಇಲ್ಲಿ ಮುಂದ್ಗಡೆ ಏನಿದು ಪಾರ್ಕಿಂಗ್, ಮುಂದ್ಗಡೆ ರೋಡ್. ಇಷ್ಟು ನಿಮ್ಮದು ಮನೆ.
ಈ ಸೈಜಲ್ಲಿ ಇಷ್ಟು ಮನೆ ಇಲ್ಲಿ ಹಿಂಗೆಲ್ಲ ಕೂಡ್ತದೆ. ಎಲ್ಲಿ ಮಾಡ್ತಾರೆ ಅವರು? ನೋಡ್ತಾರೆ ಎಲ್ಲರ ಅವ್ರ ಬಾತ್ರೂಮ್ ಅಂದಾಗ ಈ ಕಡೆ ಬಾತ್ರೂಮ್ ಇರ್ತದೆ, ಎಲ್ಲೈತಪ್ಪ ಅಂತ ನೋಡೋಕ್ಕಾಗತ್ತಾ? ಇಲ್ಲಿ ಕಿಚನ್ ಅಂದಾಗ ಎಲ್ಲರೂ ಕಿಚನ್ ಇರ್ತದ? ಇಲ್ಲ. ಎಲ್ಲಿ? ಜ್ಞಾನ, ಬ್ಲೂ ಪ್ರಿಂಟ್. ಏನದು? ಜ್ಞಾನದಲ್ಲಿ. ಆ ಜ್ಞಾನದಲ್ಲಿ ದೇವ್ರನ್ನ, ಯೇಸು ಸ್ವಾಮಿಯನ್ನ ಸೈತಾನ ಎಲ್ಲಿ ಕರ್ಕೊಂಡಂತೆ? ಬೆಟ್ಟದ ಮೇಲೆ ಕರ್ಕೊಂಡ. ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ ಅಲ್ಲಿ ಯುದ್ಧ ನಡೀತಾ ಇದೆ. ಸೈತಾನ ನೋಡಕ್ಕೆ ಆಗಲ್ಲ, ಸೈತಾನ ನೋಡಕ್ಕೆ ಆಗಲ್ಲ. ಆದರೆ ಅವನು ಯಾವಾಗಲೂ ನಮ್ಮ ಆತ್ಮದಲ್ಲಿ ಹೋರಾಟ ಮಾಡ್ತಾನೆ ಇರ್ತಾನೆ. ಆತ್ಮದಕ್ಕೆ ಹೋರಾಟ ಮಾಡ್ತಾನೆ ಇರ್ತಾನೆ. ಆತ್ಮದಲ್ಲಿ ಆಲೋಚನೆ ಕೊಡ್ತಾನೆ ಇರ್ತಾನೆ. ಈ ಆಲೋಚನೆಯಲ್ಲಿ ಕೊಟ್ಟಾಗೆಲ್ಲ ದೈಹಿಕ ರೋಗ ಬರ್ತಾನೆ ಇರ್ತದೆ. ನಾವು ಆತ್ಮಿಕವಾಗಿ ಬಿದ್ದು ಹೋದಾಗ, ಆತ್ಮದಲ್ಲಿ ಬಲ ಇಲ್ಲದೆ ಇರುವಾಗ ದೇಹದ ಮೇಲೆ ಪ್ರವೇಶ ಆಗ್ತದೆ. ಆತ್ಮಿಕವಾಗಿ ನಾವು ಬಲ ಹೊಂದುತ್ತಾ ಇನ್ನೂ ಹೋಗ್ತಾ ಇರುವಾಗ ಕೂಡ ದೈಹಿಕವಾಗಿ ನಮ್ಮ ಮೇಲೆ ಪ್ರೆಷರ್ ಬರ್ತದೆ. ಅರ್ಥ ಆಗ್ತಿದೆನಾ? ಹಲ್ಲೆಲೂಯಾ ಅನ್ನೋ ಅರ್ಥ ಆಗ್ತಿದೆನಾ? ಹಾಗಾದರೆ ದೇವ್ರ ಮಕ್ಕಳೇ, ನಾವು ಏನು ಮಾಡಬೇಕು? ಆತ್ಮಿಕವಾಗಿ ಬದುಕಬೇಕು, ಆತ್ಮಿಕವಾಗಿ ಬಲ ಹೊಂದಬೇಕು, ಆತ್ಮಿಕವಾಗಿ ನಾವಿನ್ನೂ ವರ್ಷಗಳ ಕಾಲ ಬದುಕಬೇಕು. ಅಂದರೆ ಇವತ್ತು ನಾವು ಪ್ರತಿದಿನ ಹೊಟ್ಟೆ ತುಂಬ ಆಹಾರ ತಿನ್ನುವ ಹಾಗೆ ಹೊಟ್ಟೆ ತುಂಬ ದೇವರ ವಾಕ್ಯವನ್ನು ಓದಬೇಕು. ಅರ್ಥ ಆಗ್ತಿದ್ದೇನೆ? ಇವತ್ತು ಹೇಳ್ತಾ ಇರೋದು ಜ್ಞಾನ ಬರ್ತಾ ಇದ್ದೇನೆ, ವಾಕ್ಯ ಅರ್ಥ ಆಗ್ತಿದ್ದೇನೆ? ನಾವು ಹೇಗೆ ಬದುಕೋದಕ್ಕೋಸ್ಕರವಾಗಿ ಆಹಾರನ ಹೊಟ್ಟೆ ತುಂಬ ತಿಂತೇವೋ, ಹಾಗೆ ನಾವು ವಾಕ್ಯವನ್ನು ಕೂಡ ತುಂಬಿಸ್ಕೊಳ್ಬೇಕು. ವಾಕ್ಯವನ್ನು ತುಂಬಿಸ್ಕೊಳ್ಬೇಕು. ಎಷ್ಟು ಆಗುತ್ತೋ ಅಷ್ಟು ವಾಕ್ಯ ಧ್ಯಾನ ಮಾಡ್ಬೇಕು. ಎಷ್ಟಾಗುತ್ತೋ ಅಷ್ಟು ವಾಕ್ಯ ಕೇಳಿಸ್ಕೊಳ್ರಿ. ಓದಕ್ಕೆ ಬರಲ್ಲ ಅಂತೇಳಿ ಬಿಟ್ಬಿಡೋದಲ್ಲ, ಕೇಳಿಸ್ಕೊಳ್ರಿ, ಪ್ರಯತ್ನ ಮಾಡ್ರಿ. ಇವತ್ತು ವಾಕ್ಯ ಕೇಳಿಸ್ಕೊಳ್ಳೋರು, ಓದಕ್ಕೆ ಬರದೇ ಇರೋರು ಓದ್ತೀವಿ ಅನ್ನೋದ್ರಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಲಕ್ಷ್ಮಣನ, ಬಸಮ್ಮಕ್ಕ ಓದಕ್ಕೆ ಬರಲ್ಲ, ಆದರೂ ಅವರು ನಾವು ಓದಬೇಕು ಅಂತೇಳಿ ವಾಕ್ಯ ಹೇಳುವಾಗ ಅದನ್ನು ತೆಗೆದು ಓದ್ತಾ ಇದ್ದೀವಿ ಅಂದರೆ ಭಾಳ ಖುಷಿ ಆಗ್ತದೆ. ಪವಿತ್ರ ಆತ್ಮ ನಿಮ್ಮನ್ನು ಜ್ಞಾನದಿಂದ ತುಂಬಿಸಲಿ. ಹಲ್ಲೆಲೂಯಾ. ಆಸಕ್ತಿ ಇರಬೇಕು. ಆಸಕ್ತಿ ಇದ್ರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಗಾದೆ ಮಾತು ಹೇಳ್ತಾರಲ್ಲ, ಮನಸ್ಸಿದ್ರೇ. ಗಾದೆ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ ಅಂದರೆ ದೇವ್ರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇರಬಾರ್ದು. ಹಲ್ಲೆಲೂಯಾ. ಒಂದು ಗಾದೆ ಮಾತು ಕೇಳಿಸ್ಕೊಂಡ್ರೆ ನಾವು ಎಲ್ಲ ಕೂತವ್ರು ಹಿಂಗೆ ಎಚ್ಚರ ಆಗ್ಬಿಡ್ತೀವಿ ಅಂದರೆ, ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ರೆ ನಾವು ಹೆಂಗೆ ಎಚ್ಚರ ಆಗಬೇಕು? ಹಲ್ಲೆಲೂಯಾ. ದೇವರ ವಾಕ್ಯ ಕೇಳಿಸ್ಕೊಂಡ್ರೆ ನಮ್ಮ ಒಳಗೆ ಆತ್ಮ ಉಜ್ಜೀವನ ಹೊಂದಬೇಕು. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯ ಧ್ಯಾನ ಮಾಡುವಾಗ ನಾವು ಸತ್ತು ಹೋಗಿರುವ ಪರಿಸ್ಥಿತಿಗಳೆಲ್ಲ ಚಿಗುರಾಗಬೇಕು. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನಾ? ಬೋರ್ ಆಗ್ತಿದ್ದೇನಾ? ಬೋರ್ ಆಗ್ತಿದ್ದೇನಾ? ನನಗೆ ಕಷ್ಟ ಆಯ್ತು. ಆಮೇಲೆ ಬೋರ್ ಆಗ್ತಿದೆ ಅಂದರೆ ಕೈ ಎತ್ತಿದ್ರೆ. ಹಲ್ಲೆಲೂಯಾ. ಓಕೆ, ನಾವು ವಾಕ್ಯವನ್ನು ಏನು ಮಾಡೋಣ? ಹೆಚ್ಚು ಧ್ಯಾನ ಮಾಡೋಣ. ಹೆಚ್ಚು ನಾವು ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಸೇರಿ ದೇವರನ್ನ ಘನಪಡಿಸ್ತಾ ನಾವು ಇನ್ನೂ ಒಂದು ಹೆಜ್ಜೆ ಫಾಸ್ಟ್ ಆಗೋಣ. ಹಲ್ಲೆಲೂಯಾ. ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹಾಕೋಣ. ಹಾಗಂತ ನಾವೇನು ಮಾಡಬಾರ್ದು? ಕೃಪೆ ಇದೆ ಅಂತ ಹೇಳ್ಬಿಟ್ಟು ಪಾಪವನ್ನು ಮಾಡಬಾರ್ದು. ವಾಕ್ಯ ಹೇಳ್ತದೆ, ಎಲ್ಲಿ ಪಾಪವು ಹೆಚ್ಚಾಗಿದೆಯೋ ಅಲ್ಲೇ ಕೃಪೆ ಕೂಡ ಹೆಚ್ಚಾಗಿದೆ. ನೀವು ಅದನ್ನು ಮೇಲೆ ಆ ರೋಮಪತ್ರಿಕೆಯ 6ನೇ ಅಧ್ಯಾಯದ ಮೇಲೆ ವಾಕ್ಯ ನೀವು ಓದ್ತಾ ಹೋದರೆ ಎಲ್ಲ ಇದೆ. ಎಲ್ಲಿ ಪಾಪ ಹೆಚ್ಚಾಗಿದೆಯೋ ಅಲ್ಲೇ ಕೃಪೆ ಕೂಡ ಹೆಚ್ಚಾಗಿದೆ. ಹಾಗಾದರೆ ಇವತ್ತು ದೇವ್ರ ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರಿಯ ದೇವ್ರ ಮಕ್ಕಳೇ, ನಮ್ಮಲ್ಲಿ ಪಾಪ ಎನ್ನುವಂಥದ್ದು ಪ್ರವೇಶ ಆಗುವಾಗ ಮರಣ ಎನ್ನುವಂಥದ್ದು ಬರುತ್ತೆ. ಆದರೆ ಅದು ದೈಹಿಕವಾದ ಮರಣಕ್ಕಿಂತಲೂ ಮೊದಲು ಆತ್ಮಿಕವಾಗಿ ನಾವು ಮರಣ ಹೊಂದ್ತೀವಿ. ಆತ್ಮಿಕವಾಗಿ ನಾವು ಸತ್ತು ಹೋಗ್ತೀವಿ. ಆಮೇಲೆ ದೈಹಿಕವಾದ ಮರಣ ಅದನ್ನು ಯಾರು ತಪ್ಪಿಸೋಕ್ಕಾಗಲ್ಲ. ಒಂದು ಮರಣ ತಪ್ಪಿಸ್ಕೋಬೋದು. ಯಾವುದು? ಆತ್ಮಿಕವಾದ ಮರಣ ನಿನ್ನಿಂದ ಆಗುತ್ತೆ. ಆತ್ಮಿಕವಾದ ಮರಣ ತಪ್ಪಿಸಲಿಕ್ಕೆ ನೀನು ಶಕ್ತನಾಗ್ತೀಯ, ನೀನು ಶಕ್ತಳಾಗ್ತೀಯ. ಆದರೆ ದೈಹಿಕವಾದ ಮರಣ ಅದನ್ನು ತಪ್ಪಿಸೋಕ್ಕಿಲ್ಲ. ನಾವು ಯಾರು ಕೂಡ ಈ ಲೋಕದಲ್ಲಿ ಶಾಶ್ವತವಿಲ್ಲ, ನಾವೆಲ್ಲರೂ ಹೋಗಲೇಬೇಕು. ಆದರೆ ಆತ್ಮಿಕವಾಗಿ ನಾವು ಸಾಯೋದು ಬೇಡ. ದೈಹಿಕವಾಗಿ ನಾವು ಸಾಯೋಣ, ನಾವು ಸತ್ತಿಲ್ಲ ಅಂದರೆ ನಾವು ಹೋಗಂಗಿಲ್ಲ. ಅದೊಂದು ತಿಳ್ಕೊಳ್ರಿ. ದೈಹಿಕವಾಗಿ ನೀವು ಇಲ್ಲೇ ಇರ್ತೀನಿ ಅಂತ ಬಯಸಿದ್ರೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಂತೇಳ್ಬಿಟ್ಟು ಹೋಗಿ ನೇಣು ಹಾಕೋಬೇಡ್ರಿ. ಬೇಗ ಹೋಗ್ಬಿಡ್ತೀವಿ ಹಂಗಾರೆ ಪರಲೋಕಕ್ಕೆ ಅಂತೇಳಿ. ನಿಮ್ಮ ಆತ್ಮ ನೀವೇ ಕೊಲೆ ಮಾಡಿದ್ರೆ ನೀವು ನರಕಕ್ಕೆ ಹೋಗೋದು. ನಾವು ಎಷ್ಟು ವರ್ಷ ಈ ಲೋಕದಲ್ಲಿ ಜೀವಿಸ್ಬೇಕೆನ್ನೋದು ದೇವರ ಚಿತ್ತ ಇದೆಯೋ, ರೋಗದಲ್ಲಿ ಬಿದ್ದು ಆದರೂ ಸರಿ, ಕಾಲು ಮುರಿದಾದ್ರೂ ಸರಿ, ಕಣ್ಣು ಹೋದ್ರೂ ಸರಿ, ಕೈ ಹೋದ್ರೂ ಸರಿ, ಆ ಮರಣ ಎನ್ನುವಂಥದ್ದು ಅದಾಗೇ ಬರಬೇಕು.
ನಮ್ಗೆ ನೋವು ತಾಳಕ್ಕಾಗ್ತಿಲ್ಲ ಅಂತ ಸ್ವಲ್ಪ ವಿಷ ಕೊಟ್ಬಿಟ್ರೆ ಏನಾದ್ರು ಭಾಳ ಜನ ಇದ್ದಾರೆ. ನೋವು ತಾಳಕ್ಕಾಗ್ತಾ ಇಲ್ಲ, ನಮ್ಮನ್ನು ಸಾಯಿಸ್ಬಿಡ್ರಿ ಅನ್ನೋರು ಭಾಳ ಜನ ಇದ್ದಾರೆ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ಮಾಡಿದ್ರೆ ನೀವು ನೇರವಾಗಿ ನರಕಕ್ಕೆ ಹೋಗ್ತೀರಾ. ಮರಣ ತಾನಾಗಿಯೇ ಬರ್ಬೇಕ್ರಿ. ದೇವರು ಎಷ್ಟು ವರ್ಷ ನಾವಿಲ್ಲಿ ಜೀವನ ಮಾಡ್ಬೇಕಂತೇಳಿ ನೇಮಕ ಮಾಡಿದ್ದಾರೋ ಅಷ್ಟು ವರ್ಷ ನಾವು ಹಾಗೇ ಜೀವಿಸ್ಬೇಕು. ಅನಾರೋಗ್ಯದಲ್ಲಿದ್ದರೂ ಸರಿ, ಆರೋಗ್ಯವಾಗಿದ್ದರೂ ಸರಿ, ಆತ್ಮದಲ್ಲಿ ನಾವು ಶುದ್ಧರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಆತ್ಮದಲ್ಲಿ ಬಲ ಹೊಂದಬೇಕು. ನಾವು ಆತ್ಮದಲ್ಲಿ ಬಲ ಹೊಂದಿದಾಗ ನಾವು ಪರಲೋಕವನ್ನ ಸಂಪಾದನೆ ಮಾಡ್ಕೊಳ್ತೀವಿ. ನಾವು ಆತ್ಮದಲ್ಲಿ ಸತ್ತು ಹೋಗ್ಬಿಟ್ಟು ದೇಹದಲ್ಲಿ ಬಲವಂದಿ ದೇಹಾಕಾರವಾಗಿ ಜೀವಿಸಿದ್ರು ಕೂಡ ವೇಸ್ಟ್. ಅರ್ಥ ಆಗ್ತಿದೆನಾ? ಆತ್ಮದಲ್ಲಿ ಸತ್ತು ಹೋಗಿ ನೀವು ದೇಹಾಕಾರದಲ್ಲಿ ಜೀವಿಸಿದ್ರು ಕೂಡ, ಎಷ್ಟು ಬೆಳ್ಳಗಿದ್ರು ಕೂಡ, ಎಷ್ಟು ಕಪ್ಪಗಿದ್ರು ಕೂಡ, ಎಷ್ಟು ಆರೋಗ್ಯವಾಗಿದ್ರು ಕೂಡ ವೇಸ್ಟ್. ಯಾಕೆ? ವಾಕ್ಯ ಹೇಳ್ತದೆ, ನಿನ್ನ ಆತ್ಮನ ಪ್ರಪಂಚವನ್ನೇ ಸಂಪಾದನೆ ಮಾಡಿಕೊಂಡು, ಏನ್ ಮಾಡಿಕೊಂಡು? ಪ್ರಪಂಚನೇ ಸಂಪಾದನೆ ಮಾಡಿ ನಿನ್ನ ಆತ್ಮ ನಷ್ಟ ಮಾಡಿಕೊಂಡ್ರೆ ಏನು ಪ್ರಯೋಜನ? ಆತ್ಮದಲ್ಲಿ ಸತ್ತೋಗ್ಬಿಟ್ಟು ನಾನು ಬಲ, ನಾನು ಪೈಲ್ವಾನ, ನನಗೆ 10 ಕಾರ್ ಇದೆ, ನನಗಷ್ಟು ಬಲ ಆಸ್ತಿ ಇದೆ, ನನಗೆ ಇಷ್ಟು ಬೆಳ್ಳಿ ಬಂಗಾರ ಏನು ಬಂತು? ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದೀಯಾ? ಪರಲೋಕ ಸಿಗೋಕೆ ಕಷ್ಟ. ಅದಕ್ಕೆ ನಾವು ದೇಹಾಕಾರದಲ್ಲಿ ನಾವು ಬಲಹೀನರಾಗಿದ್ರೂ ಪರವಾಗಿಲ್ಲ, ನಾವು ಅವಯವಗಳು ನಮ್ಮದಕ್ಕೆ ಹೋಗಿದ್ರೂ ಪರವಾಗಿಲ್ಲ, ಕೆಲಸಕ್ಕೆ ಬಾರದಂತಿದ್ರೂ ಪರವಾಗಿಲ್ಲ, ಆತ್ಮಿಕವಾಗಿ ನಾವು ಜೀವಿಸುವರಾಗಿರ್ಬೇಕ್ರಿ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವು ಜೀವಿಸುವಾಗ ಪರಲೋಕ ರಾಜ್ಯ ನಿಶ್ಚಯ ನಮಗಿರ್ತದೆ. ಸೊ ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ಕಣ್ಣುಗಳು ಮುಚ್ಚೋಣ, ದೇವ್ರ ವಾಕ್ಯದ ಕೆಳಗೆ ಮನ ತಗ್ಗಿಸ್ಕೊಳ್ಳೋಣ.